ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ವೈದ್ಯಕೀಯ ಕ್ಷೇತ್ರವಲ್ಲದೆ ಸಾಂಸ್ಕೃತಿಕವಾಗಿ ಹಾಗೂ ಸಮಾಜಮುಖಿ ಸೇವೆಯಲ್ಲಿ ಸಕ್ರಿಯರು, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಡಿ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್. ಬನ್ನಿ ಅವರ ಮಾತಿನ ಮಂಟಪಕ್ಕೆ. ಕೇಳುಗರೆ, ವಾರದ ಅತಿಥಿ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈಗ ನಮ್ಮ ಜೊತೆಗಿರುವಂತಹವರು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಇವರು. ನಮ್ಮ ಕರಾವಳಿ ಭಾಗದಲ್ಲಿ ಕೇವಲ ವೈದ್ಯಕೀಯ ಕ್ಷೇತ್ರ ಅಲ್ಲ, ಸಾಂಸ್ಕೃತಿಕ ಹಾಗೇನೆ ಸಾಹಿತ್ಯಿಕ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಈಗ ತಾವು ಮೂಲತಃ ಕುಂದಾಪುರ ಭಾಗದವರು. ಕುಂದಾಪುರ ಅಂತ ಹೇಳಿದರೆ ಅದು ನಮ್ಮದೇ ಒಂದು ಪ್ರದೇಶ ಆದರೂ ಭಿನ್ನ ಭಾಷೆಯನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು. ತಮ್ಮ ಒಂದು ಬಾಲ್ಯದ ದಿನಗಳನ್ನು ನೆನಪಿಸೋದಾದ್ರೆ ಅಲ್ಲಿ ಒಂದು ಗ್ರಾಮೀಣ ಪರಿಸರ ಆಗಿರ್ಬೋದು, ಆಗಿನ ಕಾಲ ಆಗಿರ್ಬೋದು, ಅದರ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡೋದಾದ್ರೆ ಹೇಗಿತ್ತು ಸರ್? ಆಗ ನಾವು 1970ರ ದಶಕದಲ್ಲಿ ಹುಟ್ಟಿದಾಗ ಕುಂದಾಪುರ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವೇ. ಒಂದು ಕಡೆ ಸುಳ್ಯ, ಒಂದು ಕಡೆ ಕುಂದಾಪುರ. ಇದೆರಡು ಯುನಿಕ್ ಕಾನ್ಸೆಪ್ಟ್ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಭಾಷೆಗಳು. ಅಲ್ಲಿ ಅರೆಗನ್ನಡ, ಕುಂದಾಪುರದ ಕುಂದಗನ್ನಡ. ಹಾಗಾಗಿ ಅಂಥ ಪ್ರದೇಶದಲ್ಲೂ ನಾವು ಹುಟ್ಟುವ ಸಮಯದಲ್ಲಿ ಆವಾಗ ತುರ್ತು ಪರಿಸ್ಥಿತಿ ಸಮಯ, ಡಿಕ್ಲರೇಷನ್ ಭೂ ಮುಸುದೆ ಬಂದ ಕಾರಣ ನನ್ನ ಕುಟುಂಬ, ನನ್ನ ತಂದೆ ಮಾಡ್ತಾಯಿದ್ದು ಆ ಗೇಣಿಯ ಭೂಮಿಗಳೆಲ್ಲ ಸ್ವಲ್ಪ ಕಳ್ಕೊಳ್ಳೋ ಸ್ಥಿತಿ ಬಂತು. ನಾವು ಓದುವ ಹಂತದಲ್ಲಿರುವಾಗಲೇ 5ನೇ ಕ್ಲಾಸಿಗೆ ನಾನು ಡ್ರಾಪ್ಔಟ್ ಆಗಿದ್ದೆ. 5ನೇ ಕ್ಲಾಸಿಗೆ ಡ್ರಾಪ್ಔಟ್ ಆಗಿ ನಾನು ಬೆಂಗಳೂರೊಂದು ಹೋಟ್ಲಿಗೆ ಹೋಗಿದ್ದೆ. ಶಾಲೆಗೆ 25ನೇ ವರ್ಷದ ಆಚರಣೆಗೆ ಕಲೆಕ್ಷನಿಗೆ ಅಂತ ಬಂದ ಹೆಡ್ ಮಾಸ್ಟ್ರು ನನ್ನನ್ನು ವಾಪಸ್ ಕರ್ಕೊಂಡು ಬಂದು ಶಾಲೆಗೆ ಮತ್ತೆ ಪುನಃ ಸೇರಿಸ್ಲಿಕ್ಕೆ ನೋಡಿದರು. ಆದರೆ ಮನೆಯವರು ಒಪ್ಪಲಿಲ್ಲ, ಯಾಕಂದರೆ ಮನೆಯಲ್ಲಿ ಕಷ್ಟ ಇದೆ, ಮಕ್ಕಳೆಲ್ಲ ದುಡಿಬೇಕು ಅಂತ. 16 ವರ್ಷ ನಾನು ಸರ್ಕಾರಿ ಹಾಸ್ಟೆಲ್ನಲ್ಲಿ, ಕರ್ನಾಟಕ ಸರ್ಕಾರದ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟಿ ಹಾಸ್ಟೆಲ್ ಅಂತಿದೆ, ದೇವರಾಜ್ ಅರಸು ಅವರು ಮಾಡಿದ ಕಾರಣ. ಹಾಗಾಗಿ ದೇವರಾಜ್ ಅರಸು ಅವರು ಅವರ ಭೂ ಸುಧಾರಣೆಯಿಂದ ನನ್ನ ಬದುಕು ಸ್ವಲ್ಪ ಗೊಂದಲ ಆದರೂ ಅವರು ಮಾಡಿದ ಹಾಸ್ಟೆಲ್ನಿಂದ ನನ್ನ ಬದುಕು ಪುನಃ ಬಂತು, ಅಸ್ತಿತ್ವಕ್ಕೆ ಹಳಿಗೆ ಬಂತು. ಹಾಗಾಗಿ ನಾನು PUC ನಾನೆಲ್ಲ ಓದಿದ್ದು ದೇವಸ್ಥಾನದ ಚಾವಡಿಯಲ್ಲಿ. ಉಳ್ತೂರು ಅಂತ ಒಂದು ದೇವಸ್ಥಾನ ಇದೆ, ಅದರ ಪಕ್ಕದಲ್ಲೇ ಮಾಲಿಂಗೇಶ್ವರ ದೇವಸ್ಥಾನ. ಹೈಸ್ಕೂಲು ಎಲಿಮೆಂಟ್ರಿ ಓದಿದ್ದು. ಹೈಸ್ಕೂಲನ್ನು ಗರ್ಮಗೋಳಿ ಅಂತ ಒಂದು ದೇವಸ್ಥಾನ ಇದೆ ಕೊರ್ಗಿಯಲ್ಲಿ, ಜಯಪ್ರಕಾಶ್ ಹೆಗಡೆ ಅವರ ಮನೆಯ ಪಕ್ಕದಲ್ಲಿ. ಆ ದೇವಸ್ಥಾನ ಚಾವಡಿಯಲ್ಲಿ ಓದಿದ್ದು. ಪೂಜೆ ಪುರಸ್ಕಾರ ಆಗುವಾಗ ರಜೆ, ಬೇರೆ ಟೈಮಲ್ಲಿ ನಾವು ಶಾಲೆ. ಆ ಶಾಲೆಯಿಂದ ನಾನು ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಯಾಗಿ ಬಂಡ್ರಕರ್ಸಲ್ಲಿ PUC ಮಾಡಿದ ಮೇಲೂ ನನಗೆ ಮೆಡಿಸಿನಿಗೆ ಹೋಗೋಷ್ಟು ತಾಕತ್ತಿಲ್ಲ. PPCಗೆ ಬಂದು CET ಶುರುವಾಗಿದ್ದಷ್ಟೇ. ಆವಾಗ ಅಲ್ಲಿ ಬಂದು ಎಕ್ಸಾಮ್ ಬರೆಯೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಆಯುರ್ವೇದ ಸಿಕ್ಕಿತ್ತು ನನಗೆ ಮುಧೋಳದಲ್ಲಿ, ಅದಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನಾನು ಕೈಯಲ್ಲಿದ್ದು ಕಾಸುಗಳೆಲ್ಲ ಖರ್ಚು ಮಾಡ್ಕೊಂಡಿದ್ದೆ ಅಲ್ಲಿಗೆ ಇಲ್ಲಿಗೆ ಹೋಗೋದ್ರೊಳಗೆ. ಡಿಗ್ರಿಗೆ ಸೇರಿದೆ BScಗೆ. ಇತ್ತೀಚೆಗೆ ತೀರಿ ಹೋದರು ನಾರಾಯಣಾಚಾರ್ಯ ಅಂತ ಗಣಿತಜ್ಞ, ನನ್ನ ಪ್ರಿನ್ಸಿಪಾಲ್. ಡಿಗ್ರಿ ಸೇರಿದರೆ ಡಿಗ್ರಿ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ, ಹಾಸ್ಟೆಲ್ ಬಿದ್ದೋಯ್ತು. ಕುಂದಾಪುರದ ಚರ್ಚ್ ರೋಡಲ್ಲಿದ್ದ ಹಾಸ್ಟೆಲ್ ಕಟ್ಟಡ ಬಿದ್ದೋಗಿ ಕಾರಣ ನಮಗೆ ಹಾಸ್ಟೆಲ್ ಇಲ್ಲದ್ರಿಂದ 1 ವರ್ಷ ನಾನು ಮನೆಯಲ್ಲೇ ಇದ್ಕೊಂಡು ಪೋಸ್ಟ್ಮ್ಯಾನ್ ಕೆಲಸ ಮಾಡಿದ್ದೆ PUC ಆದ ತಕ್ಷಣ. ಆನಂತರ ನೆಕ್ಸ್ಟ್ ಇಯರಿಗೆ ಮತ್ತೆ ಪುನಃ BSc ಸೇರಿ BScಯಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ LNT ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದೆ. LNTಯಲ್ಲಿ ಅನಲಿಸ್ಟ್ ಆಗಿ ಕೆಲಸದಲ್ಲಿರುವಾಗ ಅದಕ್ಕೆ ಯಾರು ಹೇಳಿದರು, ಅದಲ್ಲ ನೀನು MSc ಮೆಡಿಕಲ್ MSc ಮಾಡಬೇಕಂತ ಬೆಂಗಳೂರಿಗೆ ಹೋದಾಗ ಎಲ್ಲ ನನಗೆ ಶೆಟ್ರು, ಭಟ್ರು, ಪೂಜಾರಿ ಎಲ್ಲರೂ ಸೇರಿ ಮನೆಯಲ್ಲಿ ದುಡ್ಡು ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಅದು ನನ್ನ ಮಾರ್ಕನ್ನು ನೋಡಿ ಅವ್ರು ಗುರುತಿಸಿದರು. ಹಾಗಾಗಿ ನಾನು ಬೆಂಗಳೂರಿಗೆ ಹೋದಾಗ ಕಾಪು ಸಂಜು ಶೆಟ್ಟರ್ ಅಂತ ಇದ್ದರು, ಅವರ ಮಗ ಚಂದ್ರಶೇಖರ್ ಶೆಟ್ಟಿ ಅಂತ ಮೆಂಟೋ ಹಾಸ್ಪಿಟ್ಲಲ್ಲಿ ಕಣ್ಣಿನ ತಜ್ಞರಾಗಿದ್ದರು. ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ನಂತರ ಅವರ ತಮ್ಮ ಸಹ ರಮಾನಂದ್ ಶೆಟ್ಟಿ ಆಗಿದ್ದರು. ಅವರಿಬ್ಬರು ಹೇಳಿದರು BSc ಕೋಟದಲ್ಲಿ MBBS ಇದೆ ಅಂತ. ಸೊ BSc ಕೋಟದಲ್ಲಿ MBBSಗೆ ಅಪ್ಲೈ ಮಾಡಿ ಸ್ಟೇಟಲ್ಲಿ 5th ರ್ಯಾಂಕ್ ಇತ್ತು ನನಗೆ. MMCಯಲ್ಲಿ ಸಿಕ್ತು, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಯಾರೋ ಹೇಳಿದರು, ನಾವು ನಿಮಗೆ ಪುಸ್ತಕ ಕೊಡ್ತೇವೆ, ನೀನು ಮಣಿಪಾಲಕ್ಕೆ ಹೋಗು ಅಂತ ಹೇಳಿದರು. ಮಣಿಪಾಲಕ್ಕೆ ಟ್ರಾನ್ಸ್ಫರ್ ತಗೊಂಡೆ. ಆದರೆ ಟ್ರಾನ್ಸ್ಫರ್ ತಗೊಂಡಾಗ ಏನಾಯಿತು, ಅದು ನನ್ನ ಕ್ಯಾಟಗರಿ ಬೇರೆ, ಅವ್ರ ಕ್ಯಾಟಗರಿ ಬೇರೆ. ಹಾಗಾಗಿ ಮತ್ತೆ ನಾನು ಮಣಿಪಾಲದಿಂದ ಮಂಗಳೂರಿಗೆ ಬರಬೇಕಾಯಿತು. ಸೊ 3 ಮೆಡಿಕಲ್ ಕಾಲೇಜಿನಲ್ಲಿ ಓದೋ ಪರಿಸ್ಥಿತಿ ಬಂತು. ಬಟ್ ನನ್ನನ್ನೆಲ್ಲ ಓದಿಸಿದ್ದಾರೆ. ಇವರೆಲ್ಲ ಕೊಟ್ಟ ಒಂದು ಬೆಳವಣಿಗೆಯಿಂದಾಗಿ, ಪ್ರೇರಣೆಯಿಂದಾಗಿ ನಾನು ಈ ಮಟ್ಟಕ್ಕೆ ಮೆಡಿಸಿನ್ ಮಾಡಲಿಕ್ಕಾಯಿತು. ಮತ್ತು ನಾನು MBBS ಮುಗಿಸಿದ ತಕ್ಷಣ ಕಾಣಿಯೂರು PSCಯಲ್ಲಿ ಡಾಕ್ಟರ್ ಆಗಿದ್ದೆ.
ಪ್ರೈಮರಿ ಹೆಲ್ತ್ ಸೆಂಟರ್. ಬಟ್ ನಂಗೆ ಅದು ಏನೂ ಸರಿ ಕಾಣಿಲ್ಲ ಅನಿಸಿ ನಾನು ಮತ್ತೆ ಪುನಃ ವಾಪಸ್ ಹೋದೆ ಟೀಚಿಂಗ್ ಹೋಗ್ಬೇಕಂತ. ಆವಾಗ ಶ್ರೀನಿವಾಸ್ ಗ್ರೂಪಿನ ರಾಘವೇಂದ್ರ ರಾಯರು, ಚಾರ್ಟರ್ಡ್ ಅಕೌಂಟ್ ರಾಘವೇಂದ್ರ ರಾಯರು ನನ್ನ ಕರೆದು ನೀನು ಬಾ ನಮ್ಮ ಜೊತೆಗೆ ಅಂತೇಳಿ, ನಾನು ಅವರೊಟ್ಟಿಗೆ ಆರಂಭದಿಂದ ಇದ್ದವ, ಸುಮಾರು 25 ವರ್ಷ ಅವ್ರ ಜೊತೆಗಿದ್ದೆ. ಆ ಸಂಸ್ಥೆಯಲ್ಲಿ ನಾನು ಸಾಕಷ್ಟು ಕಲ್ತಿದ್ದೆ. ನನ್ನನ್ನು ಹಾಸ್ಪಿಟ್ಲ್ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಕಲಿಸಿದ್ರು, ನನ್ನನ್ನು ಆಕ್ಯುಪೇಷನಲ್ ಹೆಲ್ತ್ ಡಿಗ್ರಿ ಮಾಡಲಿಕ್ಕೆ ಕಲಿಸಿದ್ರು. ಸಾಕಷ್ಟು ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಶ್ರೀನಿವಾಸ್ ಸಂಸ್ಥೆ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಮತ್ತು ನನ್ನ ವೈದ್ಯಕೀಯ ವೃತ್ತಿಯಲ್ಲಿ, ಸಮಾಜ ಸೇವೆಯಲ್ಲಿ, ಸೋಷಿಯಲ್ ಇದರಲ್ಲಿ ನನಗೆ ದೊಡ್ಡ ಒಂದು ಬೆಂಗಾಲು ಆಗಿ ನಿಂತ ಸಂಸ್ಥೆ ಶ್ರೀನಿವಾಸ್ ಸಂಸ್ಥೆ, ಶ್ರೀನಿವಾಸ್ ಗ್ರೂಪ್. ಡ್ರಾಪ್ಔಟ್ ಆಗಿದ 5ನೇ ತರಗತಿಯಿಂದ MBBS ಮುಗಿಸಿ ಶ್ರೀನಿವಾಸಲ್ಲಿ ಪ್ರೊಫೆಸರ್ ಆಗುವವರೆಗೆ ಸಾವಿರಾರು ಜನರ ಕೈ ಇದೆ. ಅದರಲ್ಲಿ ಇವನ್ ಆಕಾಶವಾಣಿಯ ಪಾತ್ರವಿದೆ. ಆಕಾಶವಾಣಿ ನನಗೆ ಪ್ರೇರಣೆ ಕೊಟ್ಟ ಒಂದು ಸಂಸ್ಥೆ. ಖುಷಿ ಆಗ್ತಿದೆ, ಆಕಾಶವಾಣಿಗೆ 50 ವರ್ಷ, ಮಂಗಳೂರು ಆಕಾಶವಾಣಿಗೆ. ಸರ್, ಈಗ ತಾವು ಹೇಳಿದ್ರಿ BSc ನಂತರ MBBS ಅನ್ನು ಮಾಡಿದ್ರಿ ಅಂತ ಹೇಳಿ. ನಿಮಗೆ ಈ ಒಂದು ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸು ಮುಂಚೆಯಿಂದಲೇ ಇತ್ತಾ ಅಥವಾ ನಂತರ ಬೆಳೀತಾ ಬಂತ, ಹೇಗೆ? ಅದು ನನಗೆ ನಮ್ಮೂರಲ್ಲಿ ರೋಗಿಗಳಿಗೆ ಹುಷಾರಿಲ್ದಿದ್ರೆ ನಮ್ದೊಂದು ಹೊಳೆ ಇದೆ, ಮೊಲ್ಯಾಡಿ ಹೊಳೆ ಅಂತ ಇದೆ. ಆ ಹೊಳೆಯಲ್ಲಿ ನೆರೆ ಬಂದರೆ ನಮಗೆ ಬ್ರಿಡ್ಜ್ ಇಲ್ಲ, ಅದು ಕಂಬಳಿಯಲ್ಲಿ ಹೊತ್ಕೊಂಡು ಹೋಗ್ಬೇಕಿತ್ತು ನಮ್ಮ ಊರಲ್ಲಿ. ಅದನ್ನೆಲ್ಲ ನೋಡಿದಾಗ ನಮಗೆ ಅನಿಸ್ತಿತ್ತು ಏನಾದರೂ ಆಗಬೇಕು ಅಂತ. ಆವಾಗ ನಮ್ಮ ಊರಿಗೆ ಡಾಕ್ಟರ್ ಕೃಷ್ಣೇಶ್ ಶೆಟ್ಟರ್ ಅಂತ ಬರ್ತಿದ್ರು, ಅವ್ರು ಗೌರ್ಮೆಂಟ್ ಡಾಕ್ಟರ್. ಅವರನ್ನು ಸೂಟ್ ಕೇಸ್ ಹಿಡ್ಕೊಂಡು ಹೋಗೋ ಕೆಲಸ ನಮಗೆ. ಡಾಕ್ಟ್ರ್ ಬಂದರೆ ಅವ್ರಿಗೆ ಬಿಸಿನೀರು ಕೊಡೋದು, ಅವ್ರು ಕೈ ತೊಳಿಲಿಕ್ಕೆ ನೀರು ಕೊಡೋದು. ಆಗ ನಮ್ಗೆ ಅನ್ನಿಸ್ತು ನಾವು ಆದರೆ ಡಾಕ್ಟರ್ ಆಗಬೇಕಂತ. ಬಟ್ ಆ ಕನಸು ಕಾಣುವ ಮಟ್ಟದಲ್ಲಿ ನಾವು ಇರಲಿಲ್ಲ, ಯಾಕಂದರೆ ನಮ್ಮ ಸ್ಥಿತಿ ಆ ಒಂದು ಹಂತದಲ್ಲಿ ಇರಲಿಲ್ಲ. ಬಟ್ ನಮಗೆಲ್ಲೋ ಒಂದು ಕಡೆ ಇತ್ತು ಏನಾದರೂ. ನಂಗೆ ಮೇಯ್ನ್ ಬೇಸಿಕಲಿ ನನಗೆ ಟೀಚರ್ ಆಗಬೇಕಂತಿತ್ತು. ಇಡೀ ಕುಂದಾಪುರ ತಾಲೂಕೆ ನನ್ನನ್ನು ನಮ್ಮ ಹುಡುಗ ಅಂತ ಬೆಳೆಸಿದ್ರಿಂದ ನನಗೆ ಆಸೆ ಕಮರಿತ್ತು. ನಾನು ವೈದ್ಯನಾದೆ, ಬಟ್ ನನ್ನಿಂದ ಆದ ಸರ್ವಿಸನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ. ಈಗ ತಾವು ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಮಂಗಳೂರಿಗೆ ಬಂದ್ರಿ. ಆಗಿನ ದಿನಗಳು ಹೇಗಿದ್ದು? ಆ ಕಾಲದ ಮಂಗಳೂರು ಹೇಗಿತ್ತು? ನಿಮ್ಮ ಒಂದು ಆ ಬದಲಾವಣೆ ಹೇಗಿತ್ತು? ಕುಂದಾಪುರದಿಂದ ಮಂಗಳೂರಿಗೆ 4 ರೂಪಾಯಿ ಬಸ್ ಚಾರ್ಜ್ ಇತ್ತು. ಅದು ಕೊಡಲಿಕ್ಕೆ, ಅದನ್ನು ಒಟ್ಟು ಮಾಡಲಿಕ್ಕೆ ಕಷ್ಟ ಆಗಿತ್ತು. ಆ 4 ರೂಪಾಯಿಯನ್ನು ಒಟ್ಟು ಮಾಡಲಿಕ್ಕೋಸ್ಕರ ನಾವು 1 ತಿಂಗಳಿಗೊಮ್ಮೆ ಮನೆ ಹೋಗ್ಬಿಟ್ಟು 2 ತಿಂಗಳಿಗೆ 3 ತಿಂಗಳಿಗೆ ಹೋಗ್ತಿದ್ವಿ, ಯಾಕಂದರೆ ದುಡ್ಡಿಲ್ಲ ಅಂತ ಹೇಳ್ಕೊಂಡು. ಮತ್ತು ಮಂಗಳೂರು ಒಂದಿಷ್ಟು ಬ್ರಾಡ್ ಮೆಂಟಾಲಿಟಿಯಲ್ಲಿತ್ತು. ಮತ್ತು ಮಂಗಳೂರು ತನ್ನ ಮೂಲ ಕಲ್ಚರನ್ನು ಇಟ್ಕೊಂಡಿತ್ತು. ಆವಾಗ ಇಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆರೆದುಕೊಂಡಿರಲಿಲ್ಲ. ಮಂಗಳೂರಿನ ಹಾದಿ ಬೀದಿಗಳಲ್ಲೆಲ್ಲ ಹಳೆಯ ಸಂಪ್ರದಾಯದ ಹಾಗೆ ಚಾ, ತಿಂಡಿ, ಊಟ, ಮಾನವೀಯ ಸಂಪರ್ಕಗಳು ಜಾಸ್ತಿ ಇದ್ವಿ. ಮಂಗಳೂರಲ್ಲಿ ಎಲ್ಲ ಓದ್ಲಿಕ್ಕೆ ಬರೋರು ಈಗಿನ ಹಾಗೆ ದುಡ್ಡಿದ್ದವ್ರ ಮಕ್ಕಳಲ್ಲ. ಒಂದು ಹೈಫೈ NRI ಇಂದ ಬಂದವರು ಇರ್ತಾರೆ, ಇನ್ನೆಲ್ಲ ಬಡ ಮಧ್ಯಮ ವರ್ಗದ ಮೆರಿಟ್ ಸ್ಟೂಡೆಂಟ್ ಇದ್ರು. ಯಾಕಂದರೆ 50 ಸೀಟ್ ಇದ್ದದ್ದು. ಮತ್ತು ಪ್ರತಿಭೆ ಎಲ್ಲಿದ್ದರೂ ಗುರುತಿಸುವ ಕಾಲ ಇತ್ತು. ಈಗ ಪ್ರತಿಭೆ ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ. ಮೊದಲು ಹಾಗೆ ಇರಲಿಲ್ಲ, ಪ್ರತಿಭೆ ಇದ್ದವರನ್ನು ಗುರುತಿಸುವ ಕಾಲ ಇತ್ತು. ಅದಕ್ಕಿಂತ ಜೊತೆಯಾಗಿ ಊರಲ್ಲಿ ವಿದ್ಯಾವಂತರನ್ನು, ಪ್ರತಿಭೆ ಇರುವವರನ್ನು ನಾವು ಬೆಂಬಲಿಸಬೇಕು, ಅವ್ರ ಕೈ ಜೋಡಿಸಬೇಕು ಅನ್ನೋ ಭಾವನೆ ಜಾಸ್ತಿ ಇತ್ತು. ಈಗಿನ ಹಾಗೆ ಜಲಸಿ ಇರಲಿಲ್ಲ. ಇದು ನಂಗೆ ಆ ದಿನಗಳಲ್ಲಿ ಕಂಡುಕೊಂಡ ಪ್ರತಿಭೆ. ಸರ್, ಈಗ ಈ ಕಾಲೇಜು ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ, ಅದರಲ್ಲೆಲ್ಲ ತಮ್ಮ ಇನ್ವಾಲ್ವ್ಮೆಂಟ್ ಹೇಗಿತ್ತು? ಹೌದೌದು, ನಮಗೆ ನನ್ನ ಬದುಕಿನ ಎಲ್ಲ ಬೆಳವಣಿಗೆ ಹಿಂದೆ ಇರುವುದೇ ಸಾಹಿತ್ಯ. ಬಂಡ್ರಕರ್ಸ್ ಕಾಲೇಜು ಇಟ್ ಇಸ್ ನೋನ್ ಫಾರ್ ಇಟ್ಸ್ ಸಚ್ ಆ್ಯಕ್ಟಿವಿಟೀಸ್. ಬಂಡ್ರಕರ್ಸ್ ಕಾಲೇಜಲ್ಲಿ ಆ ಕಾಲದಲ್ಲೇ 2000-3000 ಸ್ಟೂಡೆಂಟ್ಸ್ ಇದ್ದ ಕಾಲೇಜುಗಳು. ನಾನು PUC ಅಲ್ಲೇ ಮಾಡಿದ್ದು, BSc ಸಹ ಅಲ್ಲೇ ಮಾಡಿದ್ದು. ಹಾಗಾಗಿ ನಂಗೆ 5 ವರ್ಷಗಳ ಒಳ್ಳೆ ಒಂದು ಎಕ್ಸ್ಪೋಸರ್ ಸಿಕ್ಕಿತ್ತು. ಅಲ್ಲಿ ದರ್ಶನ ಅನ್ನೋ ಒಂದು ಭಿತ್ತಿಪತ್ರಿಕೆ ಮಾಡ್ತಿದ್ರು, ವಾಲ್ ಮ್ಯಾಗ್ಝಿನ್ಸ್. ಅದಕ್ಕೆಲ್ಲ ನಾವು ಬರಿತಿದ್ವಿ, ಕತೆ ಬರೆಯೋದು, ಕವನ ಬರೆಯೋದು. ಮತ್ತು AV ನಾವ್ಡ, ಗಾಯತ್ರಿ ನಾವ್ಡ, TR ಮಂಜುನಾಥ್, ಉಪೇಂದ್ರ ಸೋಮಯಾಜಿ, ಇವರಂತ ಅತಿರಥ ಮಹಾರಥರೆಲ್ಲ ಶಿಕ್ಷಕರಾಗಿದ್ದರು ನಮಗಲ್ಲಿ. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೂ ಸಹ ಸಾಹಿತ್ಯದ ಒಲವು ನಮಗೆ ಮೂಡಿದ್ದಲ್ಲಿ. ಮತ್ತು ಅಲ್ಲಿ ಒಂದು ಕುಂದಗನ್ನಡ ಬಗ್ಗೆ ಕುಂದಪ್ರಭಾ ಅಂತ ಒಂದು ಪತ್ರಿಕೆ ಇತ್ತು, ಶೆಣೈ ಅವರು ತಂದಿದ್ರು. ನಾವು ಬರೀತಿದ್ವಿ. ವಡ್ಡರ್ ಸೆರಗು ಮುಂಗಾರು ಪತ್ರಿಕೆಯಲ್ಲಿ ಏನಾದರೂ ಬರೆಯುವುದಂದ್ರೆ ನಮ್ಗೆ ಹುಚ್ಚು. ನಾವೆಲ್ಲ ವಿದ್ಯಾರ್ಥಿ ದಿನಗಳಲ್ಲೇ ಅವರ ಫ್ಯಾನ್ ಆಗಿಬಿಟ್ಟಿದ್ವಿ, ವಡ್ಡರ್ ಸೆ ರಘುರಾಮ್ ಶೆಟ್ಟರ್ ಅವರದ್ದು. ಮತ್ತು ಆವಾಗ ಲಂಕೇಶ್ ಬರ್ತಾ ಇತ್ತು. ಇದೆಲ್ಲ ನಮಗೆ ಪ್ರೇರಣೆ ಕೊಟ್ಟ ದಿನಗಳು. ನಾನು BSc ವಿದ್ಯಾರ್ಥಿ ಆಗಿದ್ದರೂ ಸಾಹಿತ್ಯ ನಮಗೆ ತುಂಬ ಹೆಲ್ಪ್ ಮಾಡಿದ್ದು. ಮತ್ತು ನಾನು ಭಾಷಣದಲ್ಲಿ ಆವಾಗಲೇ ನನ್ನ ಟೈಮಲ್ಲಿ ಏಷ್ಯಾಡ್ 82 ನಡೆದಿತ್ತು, 1982. ಏಷ್ಯಾಡ್ 82 ಬೇಕೋ ಬೇಡುವ ಅಂತ ಒಂದು ಸ್ಪರ್ಧೆ ಆಗಿತ್ತು. ನಮ್ಮಂಥ ದೇಶಕ್ಕೆ ಬೇಡ, ನಮ್ಮ ಹತ್ರ ಹೊಟ್ಟೆಗಿಲ್ಲ, ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಹೊಟ್ಟೆ ಬಟ್ಟೆಗಿಲ್ಲದೆ ಅಲ್ಲಿ ಕಳಿಸಿ ಅವರೆದ್ರೆ ಪೀಕಲ್ಲೂ ಪ್ರದರ್ಶನ ಮಾಡಿ ಬರೋ ಸರಿಯಲ್ಲ. ಮೊದಲು ನಾವು ಹೊಟ್ಟೆ ಬಟ್ಟೆ ಗಟ್ಟಿ ಬೇಕು ಅನ್ನೋ, ನಾನು ಬೇಡ ಅಂತೇಳಿ ರಾಜ್ಯ ಮಟ್ಟದವರೆಗೆ ನಾನು ಸ್ಪರ್ಧೆ ಮಾಡಿದ್ದೆ. ಆವಾಗ ಭಾಷಣ ಸ್ಪರ್ಧೆಯಲ್ಲಿ ಒನ್ ಆಫ್ ದ ಬೆಸ್ಟ್ MC ಮಾಡ್ತಿದ್ದೆ ಆ ದಿನಗಳಲ್ಲಿ. ಈಗ ನಾನು ಕಮ್ಮಿ ಮಾಡಿದ್ದೇನೆ, MC ಎಲ್ಲ ಮಾಡೋದಿಲ್ಲ. ಆದರೆ MC ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, MC ಅಂದರೆ ಏನು, ಇದನ್ನೆಲ್ಲ ನಾನು ನಿಯತ್ತಾಗಿ
ಕಲ್ತ್ಕೊಂಡಿದ್ದೇನೆ. ಈಗ ನಮಗೆಲ್ಲ MC ಮಾಡೋರನ್ನ ನೋಡುವಾಗ ಅನಿಸುತ್ತದೆ ಇದು ಸರಿಯಲ್ಲ, ಇದು ತಪ್ಪು. ಬಟ್ MC ಅನ್ನೋದನ್ನೆಲ್ಲ ನಮಗೆ ಚೆಂದಾಗಿ ನರಸಿಂಹಮೂರ್ತಿ ಅಂತ ಇತ್ತು ಸಂಸ್ಕೃತ ಪ್ರೊಫೆಸರ್, ಅವರೆಲ್ಲ ಹೇಳ್ಕೊಡ್ತಿದ್ರು. ಸ್ಟೇಜಲ್ಲಿ ಹೇಗಿರಬೇಕು, ಹಾವಭಾವ ಹೇಗಿರಬೇಕು, ಹೇಗೆ MC ಅನ್ನು ಜೋಡಿಸ್ಕೊಳ್ಬೇಕು, ಇದನ್ನೆಲ್ಲ ಹೇಳಿಕೊಟ್ಟ. ಹಾಗಾಗಿ ನಂಗೆ ಬಂಡ್ರಕರ್ಸ್ ಕಾಲೇಜ್ ನನ್ನ ಬದುಕಿನ ಹೆಚ್ಚಿನ ಭಾಗವನ್ನು ನನ್ನನ್ನು ತೀಡಿದೆ ಇದು. ಬಟ್ ಶಿಕ್ಷಣ ಮಾತ್ರ ಒಂದೇ ಮುಖ್ಯ ಅಲ್ಲ, ಶಿಕ್ಷಣ ಜೊತೆಗೆ ಸಾಹಿತ್ಯ, ಸಂಸ್ಕೃತಿ, ಕಲೆ, ಬರಹ, ನೀವು ಇದನ್ನು ಓದುವಿಕೆ ಜಾಸ್ತಿ ಆದರೆ ನಮ್ಗೆ ಅದಕ್ಕೆಲ್ಲ ಕಾರಣ ಕೋಟ ಶಿವರಾಮ್ ಕಾರಂತ್. ಕೋಟ ಶಿವರಾಮ್ ಕಾರಂತರು ನಮ್ಮನ್ನು ತೀಡಿದ್ರಿ, ನಮಗೆಲ್ಲ ಕಿವಿ ಹಿಂಡಿದವರು, ನಾವು ಅವರ ಮಕ್ಕಳ ಮೇಳದಲ್ಲೆಲ್ಲ ಬೆಳೆದವರು. ಹಾಗಾಗಿ ನನಗೆ ಕೋಟ ಶಿವರಾಮ್ ಕಾರಂತರ ಇನ್ಫ್ಲುಯೆನ್ಸ್ ಸಾಕಷ್ಟಿತ್ತು. ಜೊತೆಗೆ ಉದಯವಾಣಿ ಪೇಪರ್ ಆವಾಗಲೇ ಬರಲಿಕ್ಕೆ ಶುರುವಾಗಿತ್ತು. ಈ 3 ಕಾಂಬಿನೇಷನಿಂದಾಗಿ ನಮ್ಮ ಕಡೆ ಸಾಹಿತ್ಯದ ಒಲವು ನಮ್ಗೆ ಜಾಸ್ತಿ ಆಯಿತು. ಈಗ ತಮ್ಮ ಬರಹ ಪ್ರಥಮ ಬಾರಿಗೆ ಈ ಪತ್ರಿಕೆಯಲ್ಲಿ ಪ್ರಕಟ ಆದ ದಿನ ಏನಾದರೂ ನೆನಪಿದ್ಯಾ? ಹೇಗಿತ್ತು ಆ ಭಾವನೆ? ಆವಾಗ ಉದಯವಾಣಿಯಲ್ಲಿ ದೂರು ಗಂಟೆ ಅಂತ ಬರ್ತಿತ್ತು, ಮತ್ತೊಂದು ಕಿಷ್ಕಿಂದ ಕಾಂಡ ಅಂತ ಬರ್ತಿತ್ತು, ಮಂಡಲ್ ವರದಿ ಬರ್ತಾ ಇತ್ತು. ಅವಾಗ ಅದ್ರ ಬಗ್ಗೆ ನಾನೊಂದು ಬರೆದಿದ್ದೆ. ಮಂಡಲ್ ವರದಿ ಹೋರಾಟ ದೊಡ್ಡದಾಗಿ ನಡೀತಿತ್ತು ಅವಾಗ, ಅದು ಬರೆದೆ. ಆವಾಗ ನಮ್ಗೆ ಅದು ಬಂದುದಂದ್ರೆ ನಾವು ದೊಡ್ಡ ಅಂಕಣಕಾರರಾದಾಗ. ಆನಂತರ ನಾನು ರವಿ ಬೆಳಗೆರೆಯವರ ಓಮನಸಲ್ಲಿ ಬರೆದೆ, ಹಾಯ್ ಬೆಂಗಳೂರಲ್ಲಿ ಬರೆದೆ, ಲಂಕೇಶಲ್ಲಿ ಬರೆದೆ, ಎಲ್ಲ ಕಡೆ ನನ್ನ ಎಲ್ಲ ನಾಡಿನ ಎಲ್ಲ ಪೇಪರ್ಗಳಲ್ಲಿ ನಾನು ಆರ್ಟಿಕಲ್ ಬರಿತೇನೆ ನಾನು. ಬಟ್ ನಾನು ಅಂಕಣಕ್ಕಾಗಿ ಬರೆಯೋಲ್ಲ, ಹಣಕ್ಕಾಗಿ ಬರೆಯೋದಿಲ್ಲ. ಯಾರಾದರೂ ಕೇಳಿದರೆ ಒಂದು ಆರ್ಟಿಕಲ್ ಬೇಕು ಡಾಕ್ಟರ್ ಅಂತ ಹೇಳಿದರೆ ಚಂದವಾಗಿ ಅದಕ್ಕೊಂದು ತಯಾರಿ ಮಾಡಿ ಬರೆದು ಕೊಡ್ತೇನೆ. ಬಟ್ ನಂಗೆ ತುಂಬ ಖುಷಿ ಕೊಟ್ಟಿದ್ದು ಉದಯವಾಣಿಯಲ್ಲಿ ಅವತ್ತು ಬಂದ ದೂರು ಗಂಟೆ ಭಾಗದಲ್ಲಿ ಬಂದ ನನ್ನೊಂದು ಲೇಖನ ವಿದ್ಯಾರ್ಥಿ ಮೀಸಲಾತಿ ಬಗ್ಗೆ. ಈಗ ಸ್ಟಿಲ್ ಅದು ಬರ್ರಿಂಗ್ ಇಶ್ಯೂ. ಮೀಸಲಾತಿ ಅವತ್ತು ಬರ್ರಿಂಗ್ ಇಶ್ಯೂ, ಇವತ್ತು ಮೀಸಲಾತಿ ಬರ್ರಿಂಗ್ ಇಶ್ಯೂ. ಅದು ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಅಲ್ಲ, ಬಟ್ ಸ್ಟಿಲ್ ಆವಾಗ ನಾವು ಬರೆದದ್ದು ನಂಗೆ ಇವಾಗಲೂ ಸರಿ ಅಂತ ಕಾಣುತ್ತದೆ. ಹಾಗೆ ತಾವು ಮುಂದಕ್ಕೆ ಬಂದು IMAಯ ವೈದ್ಯ ಬರಹಗಾರರ ಬಳಗವನ್ನು ಸ್ಥಾಪನೆ ಮಾಡಿದೆ. ಇದರ ಹಿಂದಿನ ಒಂದು ಉದ್ದೇಶ ಹೇಗಿತ್ತು ಮತ್ತು ಅದಕ್ಕೆ ಸಿಕ್ಕಂಥ ಪ್ರತಿಕ್ರಿಯೆ ಹೇಗಿತ್ತು? ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಓದಿದವ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ 1 ವರ್ಷದಲ್ಲಿ ಒಂದು 3 ತಿಂಗಳಿದ್ದವ. ನನಗೆ ನೋಡೋದು ಇಲ್ಲಿ ಬರುವ ಪೇಷಂಟ್ಗಳೆಲ್ಲ ಕನ್ನಡದವರು. ನಾವು ಕೋಟು ಸೂಟೆಲ್ಲ ಹಾಕ್ಕೊಂಡು ಟೈ ಹಾಕ್ಕೊಂಡು ಎಷ್ಟು ನಾವು ವೆಸ್ಟರ್ನ್ ಅಂತ ತೋರಿಸಿದ್ರು, ನಮ್ಗೆ ಹೊಟ್ಟೆ ಕೊಡೋದು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಕುಂದಕನ್ನಡ ಲೋಕಲ್ ಲ್ಯಾಂಗ್ವೇಜಿನ ಪೇಷಂಟ್ಗಳೇ. ಹಾಗೆ ಬೆಳಗಾಮಲ್ಲಿ ಒಂದು ಸಮ್ಮೇಳನ ಆದಾಗ 2015ರಲ್ಲಿ ನಾನು ಸ್ವಲ್ಪ IMAಯಲ್ಲಿ ಸ್ವಲ್ಪ ತೀವ್ರವಾದದ ಲೀಡರ್, ನಂದು ಸ್ವಲ್ಪ ಅಗ್ರೆಸಿವ್ ಲೀಡರ್ ನಾನು IMAಯಲ್ಲಿ. ಹಾಗಾಗಿ ನಾನು ಚಿಕ್ಕ ಪ್ರಾಯದಲ್ಲೇ ಗುರುತಿಸ್ಕೊಂಡೆ IMAಯಲ್ಲಿ. ಅಲ್ಲಿ ಹೋದಾಗ ನಾನು ಹೇಳಿದೆ, ನೀವೆಲ್ಲ ಇದನ್ನು IMA ಪ್ರೇಯರನ್ನು, IMA ಮೀಟಿಂಗನ್ನು ಇಂಗ್ಲೀಷಲ್ಲಿ ಯಾಕೆ ಮಾಡಬೇಕು, ಕನ್ನಡದಲ್ಲಿ ಯಾಕೆ ಮಾಡಬಾರ್ದು? ನಾವೆಲ್ಲ ಕನ್ನಡದವರೇ ಇರೋದು, ನಮಗೆಲ್ಲರಿಗೂ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಯಾಕೆ ಮಾಡಬೇಕು ಅಂತ. ಅದನ್ನು ಆ ಮೀಟಿಂಗಲ್ಲಿ ತಗೊಂಡ್ರು ಬೆಳಗಾಮಲ್ಲಿ. ಅದನ್ನು ಗದಗಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟೆ. ಆವಾಗ IMAಯಲ್ಲಿ ದುಡ್ಡು ಇರಲಿಲ್ಲ. IMA ಹೇಳಿತು, ನಮ್ಮ ಹತ್ರ ದುಡ್ಡಿಲ್ಲ, ನೀವು ಮಾಡೋದಾರು ಮಾಡಿ ಬರಹಗಾರರ ಬಳಗವನ್ನು, ನಮ್ಮ ಹತ್ರ ದುಡ್ಡು. ನಾನು ನನ್ನ ತಂದೆ ಹೆಸರಲ್ಲಿ ಪುಟ್ಟಣ್ಣ ಕುಲಾಲ್ ಟ್ರಸ್ಟಿನ ಮೂಲಕ ಲೆಟರ್ ಕೊಟ್ಟು ಅದರ ಖರ್ಚು ವೆಚ್ಚ ನಾನು ನೋಡಿಕೊಂಡು ಗದಗಿನಲ್ಲಿ ವೈದ್ಯ ಸಾಹಿತಿಗಳಿಗೆ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ. ಆವಾಗ ನನ್ನ ಜೊತೆ ಬಳ್ಳಾರಿಯ ಪೃಥ್ವಿ ಮಕ್ಕಳ ಆಸ್ಪತ್ರೆ ಯೋಗಾನಂದ ರೆಡ್ಡಿ ಅಂತ, ಈಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಎಂದು KMCದು ಪ್ರೆಸಿಡೆಂಟ್ ಅವರು ಕೈ ಜೋಡಿಸಿ ನಾವು ಅವತ್ತು ಶುದ್ಧ ಕನ್ನಡದ ನಾಡು ಗದಗಿನಲ್ಲಿ ನಾವು ವೈದ್ಯ ಬರಹಗಾರರ ಬಳಗವನ್ನು ಹುಟ್ಟು ಹಾಕ್ಕೊಂಡ್ವಿ. ಅಲ್ಲಿಂದ ಈಗ ಬಂತು. ಮಂಗಳೂರಲ್ಲೇ ನಾನು ಪ್ರಥಮ ವೈದ್ಯ ಬರಹಗಾರರ ಸಮ್ಮೇಳನ ಮಾಡಿದ್ದೆ. ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. IMAಯಲ್ಲಿ ದುಡ್ಡಿರಲಿಲ್ಲ. ನಾವು ನಮ್ಮ ಫ್ರೆಂಡ್ಸುಗಳು, ಮಂಗಳೂರಿನ ಸಾಹಿತಿಗಳು, ಫ್ರೆಂಡ್ಸ್ಗಳೆಲ್ಲ ಸೇರಿ ಮಾಡಿದ್ವಿ. ಆ ಕೆಲಸ ಮಾಡಿದ ಮೇಲೆ ಅನಂತರ ಶಿವಮೊಗ್ಗಲಾಯಿತು, ಬೆಂಗಳೂರಲ್ಲಾಯಿತು, ಧಾರವಾಡದಲ್ಲಾಯಿತು, ಬೆಳಗಾಮಲ್ಲಾಯಿತು. ಈಗ 5 ಸಮ್ಮೇಳನಗಳಾಗಿದ್ದಾವೆ. ಅದು ಸ್ಟಾರ್ಟ್ ಮಾಡಿದ್ದು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಮೂಲಕ ಚಾಲನೆ ಕೊಟ್ವಿ. ಬಟ್ ಎಲ್ಲರಿಗೂ ಗೊತ್ತಾಯಿತು, ಈಗ IMA ಸ್ಟೇಟ್ ಪ್ರೆಸಿಡೆಂಟ್ ಆಗಲಿಕ್ಕೆ ಎಷ್ಟು ಕಾಂಪಿಟೇಷನ್ ಇದೆಯೋ, IMA ವೈದ್ಯ ಬರಹಗಾರ ಬಳಗದ ಅಧ್ಯಕ್ಷ ಆಗಲಿಕ್ಕೂ ಅಷ್ಟೇ ಕಾಂಪಿಟೇಷನ್ ಇದೆ. ಆ ಲೆವೆಲ್ ನೊಟ್ಟಿಗೆ ಇದ್ದಾರೆ. ಮತ್ತು ನಮ್ಮಲ್ಲಿ ಉತ್ಕೃಷ್ಟ ಮಟ್ಟದ ಸಾಹಿತಿಗಳಿದ್ದಾರೆ. ಡಾಕ್ಟರ್ ಕುಪ್ಸದ್ ಇರ್ಬೋದು, ಸಗರದ್ ಇರ್ಬೋದು, ಅರವಿಂದ್ ಪಾಟೀಲ್ ಇರ್ಬೋದು, ತಟ್ಟನೆ ಸೋಮೇಶ್ವರ್ ಇರ್ಬೋದು. ಇವರೆಲ್ಲ ನಮ್ಮ ಜೊತೆ ದುಡ್ದವರು. ಇವಾಗಲೂ ನಾನೊಂದು ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ ಅಂತ ಒಂದು ಪುಸ್ತಕ ಹೊರಗೆ ತರ್ತಿದ್ದೇನೆ, 2ನೇ ಎಡಿಷನ್. ಅದು ಇಡೀ ಇಂಡಿಯಾದಲ್ಲಿ ಎಲ್ಲಿಯೂ ಆಗಿಲ್ಲ, ಇದು ಹೆಚ್ಚು ಜನರಿಗೆ ಗೊತ್ತಿಲ್ಲ. ಆ ಪುಸ್ತಕ ಏನಂದರೆ ನಮ್ಮ ಬದುಕಿನ ಅನುಭವ, ವೈದ್ಯ ವೃತ್ತಿಯ ಅನುಭವವನ್ನು ಬರೆದಿಟ್ಕೊಂಡಿರೋದು. ಈಗ ಈಗಿನ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಬಿಟ್ಟರೆ ಮೆಡಿಕಲ್ ನಾಲೆಜ್, ಬೆಡ್ ಸೈಡ್ ನಾಲೆಜ್ ಗೊತ್ತಿಲ್ಲ. ಹಿಂದೆ ಒಂದು ಕಾಯಿಲೆಯನ್ನು ಹೇಗೆ ಟ್ರೀಟ್ ಮಾಡಬಹುದು, ಹೇಗೆ ನಾನು ಸಾಯುವ ರೋಗಿಯನ್ನು ಬದುಕಿಸ್ಕೊಂಡೆ, ಹೇಗೆ ನಾನು ಕ್ರಿಟಿಕಲ್ ಮೂಮೆಂಟಲ್ಲಿ ಪಾರಾದೆ, ಇದನ್ನೆಲ್ಲ ವೈದ್ಯರುಗಳು ಬರೆದಿದ್ದಾರೆ. ಫಸ್ಟ್ ಬುಕ್ಕಲ್ಲಿ 70 ಜನ ಬರೆದರು, ಸೆಕೆಂಡ್ ಬುಕ್ಕಲ್ಲಿ 80 ಜನ ಬರೆದಿದ್ದಾರೆ. ಇಷ್ಟು ಜನ ಸೇರಿ ವೈದ್ಯ ಒಂದು ವೃತ್ತಿಯ ಅನುಭವವನ್ನು ಬರೆದು, ಅದು ರೀಜನಲ್ ಲ್ಯಾಂಗ್ವೇಜಲ್ಲಿ ಬರೆದದ್ದು ಎಲ್ಲೂ ಇಲ್ಲ. ಯಾವುದೇ ಲ್ಯಾಂಗ್ವೇಜ್, ಇಂಗ್ಲೀಷಲ್ಲಿಯೂ ಇಲ್ಲ. ಒಂದು 5 ಜನ 10 ಜನ ಬರೆದಿರ್ಬೋದು ಒಂದೇ ಪುಸ್ತಕವನ್ನು. ಆದರೆ 70-80 ಜನ ಸೇರಿ ಬರೆದು ಇದಿಲ್ಲ. ಅದೆಲ್ಲ ಇಂಗ್ಲೀಷಲ್ಲಿ ಬರೆದದ್ದನ್ನು ಕೆಲವೊಮ್ಮೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದು. ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ 2022ರಲ್ಲಿ ಅದು ಪಬ್ಲಿಷ್ ಆಯಿತು. ಅದು ಒಂದೇ ವರ್ಷದಲ್ಲಿ 4 ಬಾರಿ ಅಷ್ಟು ಡಿಮಾಂಡ್ ಇತ್ತು ಅದಕ್ಕೆ. ಈಗ ಅದರ ಸೆಕೆಂಡ್ ಎಡಿಷನ್ ಮಾಡ್ತಿದ್ದೇವೆ. ಇದೇ ಜನವರಿ 24ಕ್ಕೆ ಬೆಂಗಳೂರಲ್ಲಿ ಇದಾಗ್ತಾ ಇದೆ. ಇದು ದೊಡ್ಡ ಕೆಲಸ.
ಇದು ಈ ರಾಷ್ಟ್ರ ಮಟ್ಟದಲ್ಲಿಯೂ ಆಗಿಲ್ಲ ಅಂತೇಳಿ ಅಪ್ರಿಷಿಯೇಷನ್ ಬಂತು IMA ಕರ್ನಾಟಕಕ್ಕೆ. ಇದಕ್ಕೆ ಪ್ರೇರಣೆ ಕರಾವಳಿಯವರೇ, ಕರಾವಳಿಯ ಸಾಹಿತಿಗಳು, ಮಿತ್ರರುಗಳು. ಮತ್ತು ನನಗೆ ಇದನ್ನು ಈ ಕ್ರೆಡಿಟ್ ಗೋಸ್ಟು ಶಿವರಾಮ್ ಕಾರಂತರು. ಇದನ್ನೆಲ್ಲ ಶಿವರಾಮ್ ಕಾರಂತ ಹೇಳ್ತು, ಅನುಭವಕ್ಕಿಂತ ದೊಡ್ಡದು ಬೇರೆ ಯಾರಿಲ್ಲ ಅಂತ. ವೈದ್ಯ ವೃತ್ತಿಯ ಅನುಭವಗಳನ್ನು ಬಟ್ಟಿ ಇಳಿಸೋ ಕೆಲಸ ಮಾಡಿದ್ದೇವೆ. MBBS ಓದುವ ಮಕ್ಕಳಿಗೆ ಮುಂದಿನ ಖಂಡಿತ ಟೆಕ್ಸ್ಟ್ ಬುಕ್ ಆಗುತ್ತೆ, ಅದು ಅಷ್ಟೊಳ್ಳೆ ಮ್ಯಾಟರ್ ಅದರಲ್ಲಿ ಇದೆ. ಹಾಗೆ ತಾವು ಕನ್ನಡ ಕಟ್ಟೆಯಲ್ಲಿ ಕೂಡ ಬಹಳ ಸಕ್ರಿಯವಾಗಿ ಪಾಲ್ಗೊಂಡವರು. ಈ ಕನ್ನಡ ಕಟ್ಟೆ ಅನ್ನುವಂಥ ಒಂದು ಪರಿಕಲ್ಪನೆ ಹೇಗೆ ಬಂತು ಮತ್ತು ಈ ಭಾಗದಲ್ಲಿ ಅದರ ಒಂದು ಚಟುವಟಿಕೆಗಳು ಏನೆಲ್ಲ ಇತ್ತು? ಹೌದು, ನಾನು ಕುಂದಾಪುರದಿಂದ ಬಂದವ. ಆವಾಗ ನನ್ನ ಮಿತ್ರರು ಪ್ರವೀಣ್ ಶೆಟ್ಟಿ ಅಂತ ರಕ್ಷಣಾ ವೇದಿಕೆಯಲ್ಲಿದ್ದರು. ನನ್ನ ಕ್ಲಾಸ್ಮೇಟ್ ಜಪ್ತಿ ಸಂತೋಷ್ ಶೆಟ್ಟಿ ಅಂತ ಇದ್ದರು. ಅವರು ನಾರಾಯಣಗೌಡ, ಶಿವರಾಮಗೌಡರು, ಅದಕ್ಕಿಂತ ಅವರೆಲ್ಲರೂ ಒಟ್ಟೇ ಇರುವ ಕಾಲಘಟ್ಟದಲ್ಲಿ ನಾನು ಅವ್ರ ಜೊತೆಗಿದ್ದೆ. ಆದರೆ ಇಲ್ಲಿ ಬಂದಾಗ ಏನಾಯಿತು, ನಮ್ಮ ನೇತ್ರಾವತಿ ವಿಚಾರ ಬಂದಾಗ ನಮಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಘಟ್ಟದ ಕಡೆಯಿಂದ. ಆವಾಗ ನಮಗೆ ಬೇಜಾರಾಯಿತು, ನಾವು ನಮ್ಮ ಜೀವನದಿಯನ್ನು ಕಳ್ಕೊಳ್ತಿದ್ದೇವೆ. ನಮಗೆ ಎಲ್ಲ ರಾಜಕಾರಣಿಗಳು ಸಹ ನಮ್ಗೆ ಸಪೋರ್ಟ್ ಮಾಡಲಿಲ್ಲ, ಯಾವುದೇ ಪಕ್ಷಗಳು ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಾವು ಹೋರಾಟ ಮಾಡಬೇಕಾಯಿತು. ಈ ಕರಾವಳಿಯವರು ಕನ್ನಡ ಕಟ್ಟೆ ಅಂತ ಮಾಡಿದ್ದು. ಕನ್ನಡ ಕಟ್ಟೆ ಅಂದರೆ ಈ 5 ಭಾಷೆಗಳ ಚಿಂತಕರ ಚಾವಡಿ. ಹೆಸರು ಮಾತ್ರ ಕನ್ನಡ ಕಟ್ಟೆ, ಅಲ್ಲಿರುವುದು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಕುಂದಗನ್ನಡ, ಅರೆಗನ್ನಡ ಎಲ್ಲದವರು ಸೇರಿಕೊಂಡು ನಾವು ಸಂಘಟನೆ ಮಾಡಿ ಎಲ್ಲರನ್ನ ಒಟ್ಟು ಮಾಡಿಕೊಂಡು ಹೋರಾಟಕ್ಕೆ ಆರಂಭಿಸಿದ್ದು. ಅದ್ರ ಮೂಲಕ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ನಾವು. ಕನ್ನಡ ಕಟ್ಟೆಯ ಮೂಲಕ ರಾಷ್ಟ್ರಕವಿ ಗೋವಿಂದ ಪೈ ವೃತ್ತಕ್ಕೆ ಸರ್ಕಾರಕ್ಕೆ ಅರ್ಜಿ ಹಾಕಿ ಆ ವೃತ್ತವನ್ನು ನಮ್ಮ ಕನ್ನಡ ಕಟ್ಟೆಯ ಮೂಲಕ ಮಾಡಿ, ಹಂಪನ ಕಟ್ಟೆಯನ್ನು ಹಂಪಣ್ಣ ಕಟ್ಟೆ ಅದು ಮಾಡೋ ಬಗ್ಗೆ, ಮತ್ತು ನಂತೂರಿನಲ್ಲಿ ಕೈಯಾರ್ ಕಿಂಜಣ್ಣಯ್ಯ ವೃತ್ತ ಮಾಡಲಿಕ್ಕೆ, ಸರ್ವಜ್ಞ ವೃತ್ತ ಮಾಡಲಿಕ್ಕೆ, ಮತ್ತು ಬೈರಾಡಿ ಕೆರೆ ಸುಮಾರು 3 ಕೋಟಿ ರೂಪಾಯಿಯಲ್ಲಿ ಬೈರಾಡಿ ಕೆರೆಯನ್ನು ಉಳಿಸ್ಕೊಳ್ಳಿಕ್ಕೆ, ಮತ್ತು ಶಾಸ್ತ್ರೀಯ ಸ್ಥಾನಮಾನಕ್ಕೆ ಸಿಗೋಕ್ಕೋಸ್ಕರ ಕನ್ನಡಕ್ಕೆ ನಾವು ಡೆಲ್ಲಿವರೆಗೆ ಹೋಗಿದ್ದೇವೆ, ಜಂತರ್ ಮಂತರ್ವರೆಗೆ. ಮತ್ತು ಇಲ್ಲಿ ಕಾಸರಗೋಡಿನ ಮಕ್ಕಳಿಗೆ ಸೀಟ್ ಸಿಗದಿದ್ದಾಗ ಸರ್ಕಾರಿ ಕಾಲೇಜಿಗೆ ನಮ್ಮ ಶಶಿಧರ್ ಶೆಟ್ಟಿ, ಹೊಳ್ಳ, ಹನುಮಂತ್ ಕಾಮತ್ತು ನಾವೆಲ್ಲ ಸೇರಿಕೊಂಡು ಬೀಗಲ್ ಹಾಕಿ ಕೇಸ್ ಮಾಡ್ಕೊಂಡಿದ್ದೀವಿ. ಕಾಸರಗೋಡು ಚಲೋ ಅಂತ ಮಾಡಿ ಅವ್ರ ಮನೆಗೆ ಹೋಗ್ಲಿಕ್ಕೆ, ಯಾರು ಕೈಯಾರ ಕಿಂಜಣ್ಣರ ಮನೆಗೆ ಹೋಗ್ಬೇಕು, ಕಾಸರಗೋಡು ಚಲೋ ಅಂತ 100 ಜನ ಹೋಗಿ ತಲೆಯೆಲ್ಲ ಹೊಡ್ಕೊಂಡಿದ್ದೀವಿ. ನಮ್ಮ ತಲೆಗೆಲ್ಲ ಲಾಟಿ ಹೊಡೆದು ಇದಾಗಿದೆ. ಹಾಗೆ ಕನ್ನಡ ಕಟ್ಟೆ ಅದು AV ನಾವ್ಡರ ಹೆಂಡತಿ ಗಾಯತ್ರಿ ನಾವ್ಡ ಅವರು ಹೆಸರು ಕೊಟ್ಟಿದ್ದು. ಈ ಕಟ್ಟೆಗೆ ಕನ್ನಡ ಕಟ್ಟೆ ಅಂತ ಹೆಸರು ಇಡಿ ಅಂತ. ಹಾಗಾಗಿ AV ನಾವ್ಡರು ಗೌರವಾಧ್ಯಕ್ಷರು. ಈಗಲೂ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇವೆ. ಅದೊಂದು ಒಳ್ಳೆ ಕೆಲಸ ಆಗಿದೆ. ಕನ್ನಡ ಕಟ್ಟೆಯಿಂದ ಸಾಕಷ್ಟು ಒಳ್ಳೆ ಕೆಲಸಗಳಾಗಿದ್ದಾವೆ. ನಾವು ರೈಲ್ವೆ ಸ್ಟೇಷನಿಗೆ ಸುಮಾರು 4-5 ಲಕ್ಷ ಕನ್ನಡ ಅರ್ಜಿಯನ್ನು, ಅಪ್ಲಿಕೇಶನ್ ಫಾರ್ಮನ್ನು ಮಾಡಿಕೊಟ್ಟಿರೋದು. ಮಲಯಾಳಮೇ ಇರ್ತಿತ್ತು, ಅಲ್ಲೆಲ್ಲ ಹೇಳ್ತಿದ್ರು, ಪೇಪರಲ್ಲಿ ಬರ್ತಿತ್ತು, ಕನ್ನಡ ಹೋರಾಟಗಾರರು ಎಲ್ಲಿದ್ದಾರೆ, ಅರ್ಜಿ ಇಲ್ಲ ಅಂತ. ಮಾರನೇ ದಿನ ನಾವು ಹೋಗಿ ಬ್ಯಾಂಕ್ ಅವ್ರ ಹತ್ರ ಕಾಡಿ, ಯಾರೋ ಬ್ಯಾಂಕಿನ, ಕರ್ನಾಟಕ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಕೆನರಾ ಬ್ಯಾಂಕ್ ಅವ್ರ ಹತ್ರ ಹೋಗಿ ಅವರೆಲ್ಲ ಪ್ರಿಂಟ್ ಮಾಡಿ ಕೊಟ್ಟಿದ್ರು. ಆ ರೀತಿ ಸಮಾಜ ಸೇವೆ ನಾವು ಸಾಕಷ್ಟು ಮಾಡಿದ್ವಿ. ಈಗ ಅಂಥ ಹೋರಾಟಗಳಿಲ್ಲ, ಮೊದಲು ಸಾಕಷ್ಟು ಹೋರಾಟಗಳು ಇದ್ದವು ಅಂತ. ಬಜಾಲ್ ರೈಲ್ವೆ ಬ್ರಿಡ್ಜಿಗೆ ಹೋರಾಟ, ರೈಲ್ವೆ ಸ್ಟೇಷನ್ಗೆ ಮೂಲಭೂತ ಸೌಕರ್ಯ ತೆಗುವಲ್ಲಿ 2 ರೈಲ್ವೆ ಸ್ಟೇಷನ್ಗೆ ಹಗಲು ರೈಲು ಹೋರಾಟ, ಇದರಲ್ಲೆಲ್ಲ SEZ ಹೋರಾಟ, MRPL ಹೋರಾಟ, ಎಲ್ಲ ಹೋರಾಟಗಳಲ್ಲಿ ನಾವು ಇದ್ವಿ. ಬಟ್ ನಂಗೆಲ್ಲ ಅದೆಲ್ಲ ಮಾಡುವಾಗ ನಾನು ಶ್ರೀನಿವಾಸ್ ಗ್ರೂಪಲ್ಲಿದ್ದೆ. ಶ್ರೀನಿವಾಸ್ ಗ್ರೂಪಿನ ರಾಘವೇಂದ್ರ ರಾಯರು ನನಗೆ ಈ ಸಮಾಜಮುಖಿ, ಅವರು ತುಂಬ ಸಮಾಜ ಚಿಂತನೆ ಇರೋರು, ತುಂಬ ಸಪೋರ್ಟ್ ಮಾಡಿದ್ರಿಂದ ಎಲ್ಲ ಮಾಡ್ಲಿಕ್ಕಾಯ್ತು. ನಾನು ಬೇರೆ ಎಲ್ಲೆಲ್ಲಿ ಇದ್ರೆ ಅದೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಐ ಹ್ಯಾವ್ ಟು ಮೆನ್ಷನ್ ಹಿಮ್, ರಾಘವೇಂದ್ರ ರಾಯರು. ಭಾಷಾ ಸಾಮರಸ್ಯ ಬೇಕು. ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂದರೆ, ನಮ್ಮ ಕನ್ನಡ ಕಟ್ಟೆಯ ಸ್ಲೋಗನೇ ಕನ್ನಡವೇ ಸತ್ಯ, ತುಳುವೇ ನಿತ್ಯ ಅಂತ. ನಮ್ಮ ಸ್ಲೋಗನೇ ಹಾಗೆ, ಮಾತಾಡು ಮಂಗಳೂರು ಮಾತಾಡು, ಕನ್ನಡವೇ ಸತ್ಯ, ತುಳುವೇ ನಿತ್ಯ ಅಂತ. ಹಾಗಾಗಿ ಕನ್ನಡ ಕಟ್ಟೆ ಹೆಸರಿಗೆ ಕನ್ನಡ ಕಟ್ಟೆ ಆದರೂ ಅಲ್ಲೆಲ್ಲ ಮೀಟಿಂಗಲ್ಲಿ ನಾವು ಮಾತಾಡೋದೆಲ್ಲ ತುಳು. ಕನ್ನಡ ಬೆಳಿಬೇಕಾದ್ರೆ ತುಳು, ಕೊಂಕಣಿ, ಬ್ಯಾರಿ ಇದ್ರೇನೆ ಬೆಳೆಯೋದು. ಯಾಕಂದರೆ ಕನ್ನಡವೇ ಈಗ ಶುದ್ಧ ಕನ್ನಡ ಅಲ್ಲ. ಕನ್ನಡ ಬೇರೆ ಬೇರೆ ಕಡೆ ಒಂದೊಂದು ಟೈಪ್ ಇದೆ, ಅದೆಲ್ಲ ಒಟ್ಟು ಸೇರಿದರೆ ಕನ್ನಡ ಆಗೋದು. ಕೊನೆಗೆ ಹೇಳೋದು ಮಾನವೀಯವಾದವನ್ನು, ಮನುಷ್ಯತ್ವವನ್ನು, ನಮ್ಮ ಸಂಸ್ಕೃತಿಯನ್ನು, ಕಲ್ಚರನ್ನು, ಇದೆಲ್ಲ ಒಟ್ಟು ಸೇರಿದರೆ ಗಟ್ಟಿ ಆಗ್ತದೆ ವಿನ ಒಂದೊಂದು ಬಿಡಿ ಬಿಡಿ ಆದರೆ ನಾವು ದೂರ ಹೋಗಿಬಿಡ್ತೇವೆ. ಹಾಗಾಗಿ ಭಾಷೆ ಯಾವತ್ತೂ ಯಾವುದಕ್ಕೂ ತೊಂದರೆ ತೊಡಕಲ್ಲ. ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ತಾವು ಈ ಮಡಿಕೆಯ ಬಳಕೆ ಒಂದು ಪ್ರಚಾರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದೀರಾ. ಯಾಕೆ ಇದರೊಂದು ಮಹತ್ವ ಏನು? ಮತ್ತೆ ಈ ಕುಂಬಾರ ಸಮುದಾಯದ ಅಭಿವೃದ್ಧಿಗೂ ಕೂಡ ತಾವು ಬಹಳಷ್ಟು ಶ್ರಮಿಸಿದ್ದೀರಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನಾನು ಮೂಲತಃ ಮಡಿಕೆ ಮಾಡುವ ಕುಟುಂಬದಿಂದ ಬಂದವ. ನನ್ನ ತಂದೆ ಕುಂದಾಪುರದ ಒಕ್ವಾಡಿ ಅಂತ ಒಂದು ಊರಿನವರು. ಒಕ್ವಾಡಿ ಅಂದರೆ ಮಡಿಕೆ ಮಾಡಲಿಕ್ಕೆ ಭಾರಿ ಫೇಮಸ್. ಆ ಕಾಲದಲ್ಲಿ ಒಕ್ವಾಡಿ ರಾಜಕೀಯದಲ್ಲಿಯೂ ಫೇಮಸ್ ಆಗಿತ್ತು. ನನ್ನ ತಂದೆಗೆ ಒಂದು ಸ್ಕಿಲ್ ಇದೆ, ಏನಂದರೆ ನೀವು ಜೇಡಿ ಮಣ್ಣನ್ನು ಕೊಟ್ಟರೆ ಅವ್ರು ಬಾಯಲ್ಲಿ ಹಾಕಿ ಜಗ್ದು ಹೇಳ್ತಿದ್ರು, ಇದರಿಂದ ಯಾವ ಕ್ವಾಲಿಟಿ ಟೈಲ್ಸ್ ಹಂಚು ಆಗ್ತದೆ ಅಂತ. ಆವಿ ಮಣ್ಣು ತೆಗೆಯೋರಿಗೆ, ಟೈಲ್ ಫ್ಯಾಕ್ಟ್ರಿ ತೆಗೆಯೋರಿಗೆ ಹೋಗ್ತಿದ್ರು. ನನಗನ್ನಿಸ್ತು ಮಡಿಕೆ ಮಾಡೋದ್ರಿಂದ ಸಮುದಾಯಕ್ಕೆ ದೊಡ್ಡ ಲಾಭ ಇಲ್ಲದೆ ಇದ್ದರು, ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ. ಆನಂತರ ಶಿಲೆಗೆ ಬಂದ್ವಿ, ತಾಮ್ರವೋ ಲೋಹವೋ ಪ್ಲಾಸ್ಟಿಕ್ಕೋ ಎಲ್ಲ ಬಂದು ಮತ್ತು ಪುನಃ ನಾವು ಮಣ್ಣಿಗೆ ಹೋಗ್ತಿದ್ದೇವೆ. ಕೋವಿಡ್ ಬಂದ ಮೇಲೆ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಮಣ್ಣಿನಷ್ಟು ಶುದ್ಧ ಬೇರೆ ಯಾವುದೂ ಇಲ್ಲ ಅಂತ, ಮಣ್ಣಿಗೆ ಹೋಗಲೇಬೇಕು. ಹಾಗಾಗಿ ಆ ಮಡಿಕೆ ಮಾಡುವವರಿಗೆ ಏನಾದರೂ ಮಾಡಬೇಕು. ಮಡಿಕೆ ಮಾಡುವವರ ಮಧ್ಯೆ ಮೀಡಿಯೇಟ್ರ್ ಬಂದು ಮಡಿಕೆ ಮಾಡುವವರ ಹೆಸರಲ್ಲಿ ಇನ್ಯಾರೋ ಮಡಿಕೆ ಮಾಡಿ ಕೊಡೋದು ಅಲ್ಲ. ಮಡಿಕೆ ತಯಾರು ಮಾಡಬೇಕಾದ್ರೆ ಒಂದು ಸ್ಕಿಲ್ ಇದೆ.
ಮಡಿಕೆ ತಯಾರು ಮಾಡಲಿಕ್ಕೆ ಇಂಥಲ್ಲಿಂದೇ ಮಣ್ಣು ತರಬೇಕಂತಿದೆ, ಮಡಿಕೆಯ ಮಣ್ಣು ಕೃಷಿ ಭೂಮಿಯ ಯಾವ ಭಾಗದಿಂದ ತೆಗಿಬೇಕಂತ ಇದೆ, ಮಡಿಕೆಗೆ ಯಾವ ರೀತಿಯ ನೀರನ್ನು ಬಳಸಬೇಕಂತಿದೆ, ಮತ್ತು ಎಷ್ಟು ಕಾಯಿಸ್ಬೇಕಂತಿದೆ, ಇದೆಲ್ಲ ಗೊತ್ತಿದ್ದು ಒಂದು ಸ್ಕಿಲ್ಡ್, ಅದೊಂದು ಈಗ ಕೌಶಲ್ಯಕ್ಕೆ ಸೇರಿಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಈಗ ವಿಶ್ವಕರ್ಮ ಅಂತ ಮಾಡಿಕೊಂಡು ಎಲ್ಲ ಕರ್ಮಚಾರಿಗಳನ್ನು ಸೇರಿಸ್ಕೊಂಡು ವಿಶ್ವಕರ್ಮ ಮಾಡಿದ್ರೆ ಕುಂಬಾರರನ್ನು ಸೇರಿಸಿದ್ದಾರೆ. ಈಗ ನೀವು ಫ್ರಿಜ್ಜಲ್ಲಿ ಇಟ್ಟದ್ದು 4 ದಿನ 5 ದಿನ ಆದ್ಮೇಲೆ ಹಾಳಾಗುತ್ತೆ, ಮಡಿಕೆಯಲ್ಲಿ ಇಟ್ಟಿದ್ದಿದ್ರೆ ಹಾಳಾಗೋದಿಲ್ಲ. ಮಣ್ಣು ಸುಲಭದಲ್ಲಿ ಸಿಕ್ಕುದು, ಪರಿಸರಕ್ಕೆ ಸಹ್ಯ ಆಗಿದ್ದು, ಕ್ಯಾನ್ಸರ್ ಕಾನಕ ರೋಗಗಳು ಇಲ್ಲ. ಹಾಗಾಗಿ ಮಡಿಕೆ ಮಾಡೋದು, ಮತ್ತು ನಾನು ಕುಂಬಾರಿಕೆಯಿಂದ ಬಂದವ, ಹಾಗಾಗಿ ದೊಡ್ಡ ಮೂವ್ಮೆಂಟ್ ಮಾಡಿದ್ವಿ. ಅವರು ಕುಂಭ ನಿಗಮ, ಕುಂಬಾರಿಕೆಗೆ ಕುಂಭಕಲಾ ಅಭಿವೃದ್ಧಿ ನಿಗಮ ಎಲ್ಲ ಮಾಡಿದರು. ಮತ್ತು ನಾರ್ತ್ ಇಂಡಿಯಾದಲ್ಲಿ ಅವ್ರನ್ನ ಪ್ರಜಾಪತಿಗಳಂತ ಕರೀತಾರೆ. ಎಂಟೈರ್ ಕಂಟ್ರಿಯಲ್ಲಿ ಕುಂಬಾರ ಸಮುದಾಯವರು 8 ಕೋಟಿ ಜನ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ, ಕರಾವಳಿ, ಮಲೆನಾಡಲ್ಲಿ ಒಂದು 3 ಲಕ್ಷ ಜನ ಕುಂಬಾರರಿದ್ದಾರೆ. ಇಲ್ಲಿ ಮೂಲ್ಯ, ಹಾಂಡ, ಗುಣಗ ಅಂತೆಲ್ಲ ಕರೀತಾರೆ. ಕುಂಬಾರರಿಗೆ ಇರುವಷ್ಟು ತಾಳ್ಮೆ ಬೇರೆ. ಈಗ ನೋಡಿ, ಅಶೋಕ ಚಕ್ರ ಕುಂಬಾರರಿಂದ, ಗಂಡಬೇರುಂಡ, ಶಾಲಿವಾನ ಶಕೆ, ಶಾಲಿವಾನ ಕುಂಬಾರ. ನಾವೆಲ್ಲ ಈಗ ಮದುವೆ ಕಾಗದದಲ್ಲಿ ಬರಿತೇವೆ, ಶಾಲಿವಾನ ಈಸ್ ಎ ಕಿಂಗ್ ಫ್ರಮ್ ಪಾಟ್ರಿ ಕಮ್ಯುನಿಟಿ, ಆಂಧ್ರ ಪ್ರದೇಶ ಭಾಗದಿಂದ. ಇಂಜಿನಿಯರ್ ಸ್ಕಿಲ್ ಅವರಿಂದ ನಾವು ಎಲ್ಲ ಕಲಿಸಬೇಕಾಗಿದ್ದು, ಅದನ್ನು ಉಳಿಸಬೇಕು, ಬೆಳೆಸಬೇಕು ಅಂತ. ಮತ್ತು ಒಬ್ಬ ಸರ್ವಜ್ಞ ಕುಂಬಾರ ಕಮ್ಯುನಿಟಿಯವರು, ನಾನು ಮತ್ತು ವೀರಭದ್ರಪ್ಪ ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಮಂಡನೆ ಮಾಡಿ, ಸರ್ಕಾರ ಈಗ ಕುಂಬಾರ ಕಮ್ಯುನಿಟಿಯ ಜೊತೆಗೆ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ನನ್ನಿಂದ ಆದ ಸೇವೆ ಮಾಡಿದ್ದೇನೆ, ಯಾಕಂದ್ರೆ ನಾನು ಆ ಸಮುದಾಯದಿಂದ ಬಂದವ. ನಾನು ದೊಡ್ಡದೇನು ಮಾಡಿದ್ದೇನೆ ಅಂತಲ್ಲ, ಬಟ್ ನನ್ನ ಪ್ರಯತ್ನ ಮಾಡಿದ್ದೇನೆ. ತಾವಾಗಲೇ ಈ ಕೋವಿಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಒಬ್ಬ ವೈದ್ಯರಾಗಿ ಈ ಕೋವಿಡ್ ಸಮಯ ತಮಗೆ ಯಾವ ರೀತಿ ಸವಾಲಿನಿಂದ ಕೂಡಿತ್ತು, ಮತ್ತು ಆ ಸಮಯದಲ್ಲಿ ತಮ್ಮ ಒಂದು ಚಟುವಟಿಕೆಗಳು ಯಾವ ರೀತಿ ಇದ್ದವು? ನಾನು ಕೋವಿಡ್ ಬಂದಾಗ ನಾನು ಶ್ರೀನಿವಾಸ್ ಗ್ರೂಪಲ್ಲಿದ್ದೆ. ನಿಮ್ಮಂಥವ್ರೊಬ್ಬರು ವೆನ್ಲಾಕಿಗೆ ಬರಬೇಕು, ಯಾಕಂದರೆ ಅಲ್ಲಿ ಸಾವಿರಾರು ರೋಗಿಗಳು ಬರ್ತಾರೆ, ಅವ್ರನ್ನ ಕೌನ್ಸೆಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನನ್ನನ್ನು ನೋಡಲ್ ಆಫೀಸರ್ ಆಗಿ ಕರ್ನಾಟಕ ಗೌರ್ಮೆಂಟ್ ಅವರು ವೆನ್ಲಾಕ್ ಮತ್ತು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನಿಗೆ ಮಾಡಿದರು. ಆ 90 ದಿನಗಳು, ಆ 3 ಮಾಸಗಳು ಅಂತ ಬರೆದಿದ್ದೇನೆ. ಬಟ್ ಅಲ್ಲಿ ನಿಜವಾದ ಬದುಕು ಏನಂತ ಗೊತ್ತಾಗುತ್ತೆ. ನಾವು ನಾಳೆ ಮಾಡಿ ಇಟ್ಕೊಂಡು, ನಾಡ್ದೆ ಮಾಡಿ ಇಟ್ಕೊಳ್ಳೋದು, ಕೋಟಿಗಟ್ಟಲೆ ದುಡ್ಡು ಮಾಡೋದು, ಇದು ಯಾವುದು ಪ್ರಯೋಜನ ಇಲ್ಲ. ನಾವು ಸತ್ತೋದ್ರೆ 4 ದಿನ ಜನ ಅಳ್ತಾರೆ, 5-6ನೇ ದಿನಕ್ಕೆ ನಿಮ್ಮ ಖಾತೆ ಬದಲಾಗುತ್ತೆ, ನಿಮ್ಮ ಹೆಸರು ಎಲ್ಲಿಯೂ ಇರುವುದಿಲ್ಲ, ನಿಮ್ಮ ಆಧಾರ್ ಕಾರ್ಡು ಬದಲಾಗುತ್ತೆ. ಹಾಗಾಗಿ ನಾವು ಏನು ಸಮಾಜಕ್ಕೆ ಕೊಡ್ತೇವೆ ಅದು ಮುಖ್ಯವೇ ವಿನ ಅಲ್ಲಿ ಬಂದಾಗ ಅಣ್ಣ, ತಮ್ಮ, ಗಂಡ, ಹೆಂಡತಿ ಯಾರೂ ಇಲ್ಲ. ನಾನು ಬರುವುದಿಲ್ಲ, ಯಾನು ಉಳೇ ಬರ್ಪುಜಾವೆ ಇದಾದ್ರಲ್ಲ ತೂಲೆ ಯಾರನ್ನ ಅಂತ ಹೇಳಿದರು. ಎಲ್ಲ ಸಂಬಂಧಗಳಿಗಿಂತ ಮಿತ್ರತ್ವದ ಸಂಬಂಧ ದೊಡ್ಡದು. ನಾನು ನೋಡಿದ್ದೇನೆ, ಸಾವಿರಾರು ಜನ ಸತ್ತೋಗಿದ್ದಾರೆ. ಅರೌಂಡ್ 2000 ಪೀಪಲ್ ನಾವು ಪೋಸ್ಟ್ ಮಾರ್ಟಮ್ ಇದು ನೋಡಿದ್ದೇವೆ, ಡೆತ್ ಅಡಿಟ್ ಮಾಡಿದ್ದೇವೆ ನಾವೆಲ್ಲ ಡಾಕ್ಟರ್ಸ್ಗಳು ಸೇರಿಕೊಂಡು. ಸಮಾಜದಲ್ಲಿ ಸಮಾಜಮುಖಿಯಾಗಿರೋದು ಒಳ್ಳೆಯದು. 4 ಜನ ಫ್ರೆಂಡ್ಸ್ ಇದ್ದರೆ ನಿಮ್ಮನ್ನು ಬದುಕಿಸ್ಕೊಳ್ತಾರೆ. ನೀವು ಇಲ್ಲದಿದ್ದರೆ ಕುಟುಂಬ, ಮನೆ, ಮಠ ಅಂತೇಳಿಯೇ ನಾವು ಬದುಕಿದರೆ ದೊಡ್ಡದಲ್ಲ. ಹಾಗಾಗಿ ವಿಶ್ವಮಾನವ ಆಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನನ್ನ ಚಿಂತನೆ. ಈಗ ತಾವು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ. ನಮಗೆ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಇದಕ್ಕೆ ಸಮಯವನ್ನು ಹೇಗೆ ಹೊಂದಿಸ್ತೀರಾ ಅನ್ನುವಂಥದ್ದು. ನೀವು ಇದನ್ನು ಡಾಕ್ಟರ್ ಶಾಂತರಾಮ್ ಶೆಟ್ಟರ್ ಹತ್ರ ಕೇಳಬೇಕು. ನಮ್ಮೆಲ್ಲ ಗುರುಗಳು, ನಮಗೆಲ್ಲ ಮಾದರಿ. ಈಗಲೂ ಅವರು ಈಸ್ 80. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ದುಡಿತಾರೆ. ನಾವೆಲ್ಲ ಅವರ ಗರಡಿಯಲ್ಲಿ ಪಳಗಿದವರು. ನಾನು ಅವರು ನನ್ನ ಊರಿನವರೇ, ಕುಂದಾಪುರದ ನನ್ನ ಪಕ್ಕದ ಹಳ್ಳಿಯವರು. ಅವರು ಈವಾಗಲೂ 10-11 ಗಂಟೆವರೆಗೆ ದುಡಿತಾರೆ. ಮಂಗಳೂರಲ್ಲಿ ಯಾವುದೇ ಪ್ರೋಗ್ರಾಮ್ ಕರೆದ್ರೆ ಅಲ್ಲಿ ಶಾಂತರಾಮ್ ಶೆಟ್ಟರ್ ಇರ್ತಾರೆ. ಯಾವುದೇ ಕಲ್ಚರು, ಯಾವುದೇ ಕ್ರಿಕೆಟ್ ಮ್ಯಾಚ್, ಈವಾಗಲೂ ಕ್ರಿಕೆಟ್ ಆಡ್ತಾರೆ, ಈವಾಗಲೂ ಸರ್ಜರಿ ಮಾಡ್ತಾರೆ, ಈವಾಗಲೂ ವೈಸ್ ಚಾನ್ಸಲರ್ ಆಗಿದ್ದಾರೆ, ಈವಾಗಲೂ ಟೀಚ್ ಮಾಡ್ತಾರೆ. ನೀವು ಅವರನ್ನು ನೋಡಿದ ಮೇಲೆ ನಾವು ಮಾಡಿದ ಕೆಲಸ ಏನೂ ಅಲ್ಲ. ನನಗೆ ಶಾಂತರಾಮ್ ಶೆಟ್ಟರ್ ಅಂತವರು ಮಾದರಿಗೆ ಇಟ್ಕೊಂಡಿದ್ದೇವೆ. ಶಾಂತರಾಮ್ ಶೆಟ್ಟಿ, BM ಹೆಗ್ಡೆ, ಭಾಸ್ಕರ್ ಶೆಟ್ಟಿ, ದೇವಾಡಿಗ, AV ಶೆಟ್ಟಿ, ಇಂಥ ಸ್ಕಿಲ್ಡ್. ಈಗ ವಿನಯ್ ಹೆಗ್ಡೆ, ಇವರೆಲ್ಲ ಜೊತೆಗೆ ನಾವು ಇವರನ್ನೆಲ್ಲ ಒಡನಾಟದಲ್ಲಿದ್ದವರು. ಮೊನ್ನೆ ತೀರಿ ಹೋದ್ರು ವಿನಯ್ ಹೆಗ್ಡೆ. ಇವರಿಂದಲಾಗಿ ನಾವು ಕಲಿತಿದ್ದು. ಯಾಕಂದರೆ ನಮಗೆ ಬೇರೆ ಹವ್ಯಾಸಗಳಿಲ್ಲ. ಟೈಮನ್ನು ಇದೆ, ನಾನು ಬೆಳಿಗ್ಗೆ 7 o'clock ಹೋಗ್ತೇನೆ ಕ್ಲಿನಿಕ್ಕಿಗೆ. ಯಾಕಂದರೆ ಬಡವನಿಗೆ, ಕೂಲಿಗೆ ಹೋಗುವವನಿಗೆ ಬೆಳಿಗ್ಗೆ 10 ಗಂಟೆವರೆಗೆ ಡಾಕ್ಟರ್ ಸಿಕ್ಕದೇ ಇದ್ದರೆ ಸರ್ಕಾರಿ ಹಾಸ್ಪಿಟ್ಲ್ ಓಪನ್ ಆಗೋದು 9-10 ಗಂಟೆಗೆ, ಪ್ರೈವೇಟ್ ಆಗೋದು. ಈಗ ಇಲ್ಲಿ ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜೆಲ್ಲ ಇರೋದ್ರಿಂದ ಮೆಡಿಕಲ್ ಕಾಲೇಜ್ ಓಪನ್ ಆಗ್ತದೆ, ಕ್ಲಿನಿಕ್ ಓಪನ್ ಆಗೋದು 2 ಗಂಟೆ ನಂತರ. ಯಾಕಂದರೆ ಡಾಕ್ಟರ್ಗಳೆಲ್ಲ ಮೆಡಿಕಲ್ ಕಾಲೇಜಿಗೆ ಹೋಗಿ ಆನಂತರ ಕ್ಲಿನಿಕ್ಕಿಗೆ ಬರೋದು. ಹಾಗಾಗಿ ನಾನೊಂದು ಪ್ಲ್ಯಾನ್ ಮಾಡಿದೆ, 7 ಗಂಟೆಗೆ ಕ್ಲಿನಿಕ್ ಮಾಡಿದರೆ ಕೂಲಿಗೆ ಹೋಗುವವರಿಗೆ ಬೇಗ ಮದ್ದು ತಗೊಂಡೋಗಿ ಮನೆ ಮಗುವಿಗೆ ಮದ್ದು ಕೊಟ್ಟು ಅವರು ಕೂಲಿಗೆ ಹೋಗ್ಬೋದು, ಆವಾಗ ಅವರು ಕೂಲಿ ಉಳಿತದೆ ಅಂತ. ಆ ಕಾನ್ಸೆಪ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಹರೆಕಳ, ಪಾವೂರು, ಮುಕ್ಕ, ಪಾಂಡೇಶ್ವರ, ಪಡೀಲು, ವೀರನಗರ, ಇಲ್ಲೆಲ್ಲ ನಾನು ಕಣ್ಣೂರು, ಇಲ್ಲೆಲ್ಲ ಸಣ್ಣ ಸಣ್ಣ ಸ್ಯಾಟಲೈಟ್ ಕ್ಲಿನಿಕ್ ಮಾಡಿದ್ದೆ ನಾನು. ಸಣ್ಣ 1 ಗಂಟೆ ಅರ್ಧ ಗಂಟೆ ಹೋಗಿ ಬರೋದು. ಆ ಕಾನ್ಸೆಪ್ಟು ಈಗ ಸರ್ಕಾರ ಅದನ್ನು ಹೇಳ್ತಿದೆ, ಸ್ಯಾಟಲೈಟ್ ಸೆಂಟರ್ಗಳಲ್ಲೆಲ್ಲ ಮಾಡ್ತಾಯಿದೆ, ಮೆಡಿಕಲ್ ಕಾಲೇಜವರು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಬದುಕಿಗೆ ಪ್ರೇರಣೆ ಕೊಟ್ಟಿತ್ತು. MBBS ಮಾಡುವಾಗ ನನ್ನ ಕನಸಲ್ಲಿ ಎಣಿಸಿರಲಿಲ್ಲ, ನಾನು ಮಾಡಿದ್ದೇನೆ. ಏನಾದರೂ ಸಮಾಜಕ್ಕೆ ಕೊಡುವ. ನಾನು ದೊಡ್ಡವರೊಟ್ಟಿಗೆ ಫೈಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ನನಗೆ MCHO ಇದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಹ್ಯಾವ್ ಗಾಟ್ ಎ ನಾಲೆಜ್, ಅದರಿಂದ ಏನಾದರೂ ಕೊಡುವ ಅಂತ ನಾನು ಕೆಲಸ ಮಾಡ್ತಿದ್ದೇನೆ ಅಷ್ಟೇ.
ಈಗ ತಮಗೆ ಪ್ರತಿಷ್ಠಿತ ಪ್ರಶಸ್ತಿಗಳು ಬಂದಿವೆ. ಉದಾಹರಣೆಗೆ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ಇರ್ಬೋದು, ಅಥವಾ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಇರ್ಬೋದು, ಇವೆಲ್ಲ ಬಂದಿದೆ. ಸೊ ಈ ಒಂದು ಪ್ರಶಸ್ತಿಗಳು ತಮಗೆ ಹೇಗೆ ಪ್ರೇರಣೆ ನೀಡುತ್ತೆ? ಪ್ರಶಸ್ತಿಗಳು ಪ್ರೇರಣೆ ನೀಡುತ್ತೆ. ಅದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಆದರೆ ಕೆಲವರಿಗೆ ಗೊತ್ತೇ ಇರುವುದಿಲ್ಲ. ಡಾಕ್ಟರ್ ಬಿ ಸಿ ರಾಯ್ ಅವಾರ್ಡು ಬಂದಾಗ ಅದು ರಾಷ್ಟ್ರ ಮಟ್ಟದ ಅವಾರ್ಡು, ಮೆಡಿಕೋ ಸೋಷಿಯಲ್ ಇದಕ್ಕೆ ಬರುವಂಥದ್ದು. ಸ್ಟೇಟ್ ಲೆವೆಲಲ್ಲಿ ಕೊಡ್ತಾರೆ, ಡಿಸ್ಟಿಕ್ ಲೆವೆಲಲ್ಲಿ ಕೊಡ್ತಾರೆ, ನ್ಯಾಷನಲ್ ಲೆವೆಲಲ್ಲಿ ಕೊಡ್ತಾರೆ. ನನಗೆ ಸ್ಟೇಟಲ್ಲೂ ಸಿಕ್ಕಿದೆ, ಡಿಸ್ಟಿಕಲ್ಲೂ ಸಿಕ್ಕಿದೆ, ನ್ಯಾಷನಲ್ ಮೂರೂ ಕಡೆಯಲ್ಲಿ ಸಿಕ್ಕಿದ ಅತಿ ಚಿಕ್ಕ ಪ್ರಾಯದವನು ನಾನು. ಅದನ್ನು ನಾನು ಡೆಲ್ಲಿಯಲ್ಲಿ ತಗೊಳ್ಳುವಾಗ ಬಿ ಸಿ ರಾಯ್ ಅವಾರ್ಡನ್ನು, ಅದು ಈ ಸರ್ತಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಸ್ಟ್ಯಾಚ್ಯೂ ಕೊಟ್ಟು ನಮ್ಗೆ ಕೊಟ್ಟಿದಾಗ ಅದು ತಗೊಳ್ಳೋಕೆ ನಮಗಂತೂ ಇನ್ಸ್ಪಿರೇಷನ್ ಆಗ್ತದೆ. ಎಸ್, ವಲ್ಲಭಾಯಿ ಪಟೇಲ್ರಂಥವರ ಸ್ಟ್ಯಾಚ್ಯೂ ಕೊಟ್ಟು ನಮಗೆ ಸನ್ಮಾನ ಮಾಡಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘ ಅಂದರೆ ಅದು 100 ವರ್ಷ ಹಳೆಯ ಸಂಸ್ಥೆ. ನೀವು ಕೇಳಿದ್ರಿ ಪ್ರೇರಣೆಗಳು ಎಲ್ಲಿಂದ ಬರ್ತವೆ ಅಂತ. ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರದ್ದು ಆಗಿನ ಕಾಲದಲ್ಲೇ ಅವರ ಕನ್ಸಲ್ಟೇಷನ್ ಫೀಸ್ 68 ರೂಪೀಸ್. ಆ ಕಾಲದಲ್ಲಿ ಅವರು ದಿನಕ್ಕೆ 2 ಗಂಟೆ ಬಡವರಿಗೆ ಪೇಷಂಟ್ ನೋಡ್ತಿದ್ರು. ಅದು ನಾಮಕೆ ವಾಸ್ತೆ ನೋಡೋದಲ್ಲ, 2 ಗಂಟೆಗಳ ಕಾಲ ಪರ್ಫೆಕ್ಟಾಗಿ ರೋಗಿಯನ್ನು ನೋಡಿ ಬರ್ತಿದ್ರು. ಅಂಥವ್ರು ಹುಟ್ಟು ಹಾಕಿದ ಸಂಸ್ಥೆ ಭಾರತೀಯ ವೈದ್ಯಕೀಯ ಸಂಘ. ಈಗ 100 ವರ್ಷ ಆಗ್ತಾ ಇದೆ ಅದಕ್ಕೆ. ಅವರಿಂದಲೇ ನಮಗೆ ಪ್ರೇರಣೆ ಸಿಕ್ಕಿದೆ. ಹಾಗೆ ಸಾಕಷ್ಟು ಟ್ಯಾಲೆಂಟೆಡ್ ಟೀಚರ್ಸ್ಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದು ನನಗೆ ಸಮಯ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ದೇವರಾಜ ಅರಸು ಅವಾರ್ಡ್, ಅದು ನಾನು BCM ಹಾಸ್ಟೆಲ್ 16 ವರ್ಷ ಇದ್ದೆ. ದೇವರಾಜ ಅರಸರಿಂದ ಪ್ರೇರಣೆ ಪಡ್ಕೊಂಡವ. ಅವರ ಹಾಸ್ಟೆಲ್ನಿಂದ ಬದುಕು ನಾನು ಕಟ್ಕೊಂಡವ. ಡಿಕ್ಲರೇಷನಲ್ಲಿ ನನಗೆ ಲ್ಯಾಂಡ್ ಹೋಯಿತು, ಹಾಸ್ಟೆಲಿಂದ ನನ್ನ ಬದುಕು ಬಂತು. ಹಾಗಾಗಿ ದೇವರಾಜ ಅರಸು ನನಗೆ ಪ್ರೇರಣೆ. ಅವ್ರ ಹೆಸರಲ್ಲಿ ನಾನು ಅರಸು ಸರ್ವಜ್ಞ ಪುರಸ್ಕಾರ ಮಾಡ್ತಿದ್ವಿ. ಆವಾಗ ನನ್ನನ್ನು ಗುರುತಿಸಿ ನನಗೆ ದೇವರಾಜ ಅರಸು, ಅದು ನಾವು ಅರ್ಜಿ ಹಾಕದೆ ಬಂದುವಂಥದ್ದು. ಅದನ್ನು ಈಗ ಮೋದಿಯವರು ಬಂದ ಮೇಲೆ ಪ್ರಶಸ್ತಿಗಳನ್ನು ಹುಡುಕಿ ಕೊಡುವ ಕಾರ್ಯ ಶುರುವಾಗಿದೆ. ಅರ್ಜಿ ಹಾಕಿ ತಗೊಳ್ಳೋದಲ್ವ, ಹುಡುಕಿ ಕೊಡೋದು ಪಬ್ಲಿಕ್ಕಿಂದ. ಹಾಗಾಗಿ ಅದು ಬಂತು. ಅದು ಒಳ್ಳೆ ಪ್ರೆಸ್ಟೀಜಿಯಸ್ ಅವಾರ್ಡ್. ಯಾಕಂದರೆ ಕರ್ನಾಟಕದ 30 ಜನ ಅತಿರಥ ಮಹಾರಥರಿಗೆ ಸಿಕ್ಕಿದೆ. ಅವರಲ್ಲಿ ನಾನು ಒಬ್ಬ ಅನ್ನಲಿಕ್ಕೆ, ನಾನು ಚಿಕ್ಕ ಪ್ರಾಯದವನು ಅನ್ನಲಿಕ್ಕೆ ಹೆಮ್ಮೆ ಆಗ್ತದೆ. ಸರ್, ಈಗ ಕಡೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳು ಏನೆಲ್ಲ ಇವೆ? ಮುಂದಿನ ಯೋಜನೆಗಳಿಲ್ಲ. ಸಮಾಜದಲ್ಲಿ ಬಡವರಿಗೆ, ಕಟ್ಟಕಡೆಯ ಜನರಿಗೆ ನಾವು ಏನಾದರೂ ಮಾಡಬೇಕು. ಅವರ ಕಣ್ಣೀರಿಸುವ ಕೆಲಸ ಮಾಡಬೇಕು. ದುಡ್ಡಿದ್ದವರಿಗೆ ನಾವೇನೋ ಮಾಡಿದರೆ, ದುಡ್ಡಿದ್ದವನಿಗೆ ನೀವು 10 ಲಕ್ಷ ಕೊಟ್ಟರು ಪ್ರಯೋಜನ ಇಲ್ಲ. ಬಡವನಿಗೆ 1 ರೂಪಾಯಿ ಕೊಟ್ಟರು ಅವನ ಕಣ್ಣಲ್ಲಿ ನೋಡುವ ತೃಪ್ತಿ ಬೇರೆ ಸಿಕ್ಕ. ನಾವೆಲ್ಲ ಹಾಸ್ಪಿಟ್ಲಲ್ಲಿ ಬರ್ತೇವೆ. ನಾವು ದೊಡ್ಡ ಜನಗಳು ಇವತ್ತು ಮುಖ ನೋಡ್ತಾರೆ, ಇನ್ನೊಂದು ದಿನ ಮುಖ ನೋಡೋದಿಲ್ಲ. ಡೊನೇಷನ್ ಇವತ್ತು 10 ರೂಪಾಯಿ ಕೊಟ್ಟರೆ ನೋಡ್ತಾರೆ, ನಾಳೆ ಕೊಟ್ಟರೆ ನೋಡೋದಿಲ್ಲ. ಆದರೆ ಬಡವರು ನೀವು ಮಾಡಿದ ಉಪಕಾರವನ್ನು ಕೊನೆಯವರೆಗೆ ನೆನಪಿಟ್ಕೊಳ್ತಾರೆ. ಅವರ ಕಣ್ಣಲ್ಲಿ ನೋಡುವ ಆ ಪ್ರೀತಿ ಸಾಕಾಗ್ತದೆ. ಹಾಗಾಗಿ ಸಮಾಜದ ಕಟ್ಟಕಡೆಯ ಜನರಿಗೆ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಮತ್ತು ನಾವು ದುಡ್ಡು ಕೊಟ್ಟೇ ಎಲ್ಲರನ್ನ ಇದು ಮಾಡಲಿಕ್ಕೆ ಆಗೋದಿಲ್ಲ. ವಿ ಶುಡ್ ಟೀಚ್ ದೆಮ್ ಹೌ ಟು ಫಿಶ್. ಮೀನನ್ನು ಹಿಡಿದು ಕೊಡೋದಕ್ಕಿಂತ ಮೀನು ಹಿಡಿಯೋದು ಹೇಗೆ ಅಂತ ಅವರ ಕಾಲಲ್ಲಿ ನಿಲ್ಲಿಸುವ ಕೆಲಸ ಮಾಡಬೇಕಾಗಿದೆ. ಇಕನಾಮಿಕಲಿ ಎಲ್ಲೆಲ್ಲ ಡೌನ್ ಇರ್ತಾರೆ, ಅವ್ರನ್ನೆಲ್ಲ ಮೇಲ್ ತರುವ ಮಟ್ಟಕ್ಕೆ ಅವರ ಕಾಲಲ್ಲಿ ನಿಂತ್ಕೊಳ್ಳೋ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಬೇಕು. ಇದನ್ನು ಹಣ ಕೊಟ್ಟು, ಹೊಟ್ಟೆ ಕೊಟ್ಟು, ಬಟ್ಟೆ ಕೊಟ್ಟು ಅಂತಲ್ಲ, ಅವ್ರವ್ರ ಶಕ್ತಿಯಿಂದ ನಿಂತ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೊತ್ತು ನಿಮ್ಮ ಒಂದು ಜೀವನದ ಅನುಭವವನ್ನು, ಜೀವನದ ಪಯಣವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ವಂದನೆಗಳು. ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿಯ ಮೊದಲ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ನೆನಪಿನ ಅಂಗಳದಲ್ಲಿ ವಿಹರಿಸಿದವರು ವೈದ್ಯಕೀಯ ಕ್ಷೇತ್ರವಲ್ಲದೆ ಸಾಂಸ್ಕೃತಿಕ ಹಾಗೂ ಸಮಾಜಮುಖಿ ಸೇವೆಯಲ್ಲಿ ಸಕ್ರಿಯರು, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಡಿ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್. ಆ ನೆನಪುಗಳನ್ನೇ ಮಾಲೆಯಾಗಿಸಿ ನಿಮ್ಮೆದುರು ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಪ್ರಿಯ ಕೇಳುಗರೆ, ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.